ಓಂ ಶಾಂತಿ. ಇಂದು ಜಗದಂಬ ಸರಸ್ವತಿ ಮಾತೇಶ್ವರಿಯವರ ಸ್ಮೃತಿ ದಿನ. ಇವತ್ತಿನ ದಿನ ಮಧುಬನದಿಂದ ಮಾತೇಶ್ವರಿಯವರ ಮಹಾವಾಕ್ಯಗಳನ್ನ ಕಳಿಸಿದರೆ, ಈಗ ನಾವೆಲ್ಲರೂ ಸಹ ಶಿವಬಾಬಾವರ ಜ್ಞಾನವನ್ನ ಬ್ರಹ್ಮಬಾಬಾವರ ಮೂಲಕ ಕೇಳಿ ಅದನ್ನ ಎಲ್ಲರಿಗಿಂತ ಚೆನ್ನಾಗಿ ಅದನ್ನ ಕೇಳಿ ಅದನ್ನ ಅರ್ಥ ಮಾಡಿಕೊಂಡು ಧಾರಣೆ ಮಾಡಿ ಬೇರೆಯವರಿಗೆ ಹೇಳ್ತಕ್ಕಂತಹದ್ರಲ್ಲಿ ಮಮ್ಮಾರವರು ಫಸ್ಟ್ ನಂಬರ್. ಅಂತಹ ಮಹಾವಾಕ್ಯವನ್ನ ಈಗ ಕೇಳೋಣ. ಮಮ್ಮಾರವರು 1965 ಜೂನ್ 24 ದೇಹ ತ್ಯಜಿಸಿದ್ದು. ಅದರ ಒಂದು ವರ್ಷದ ಹಿಂದೆ 27/6/1964 ಈ ಮುರಳಿಯನ್ನ ಮಮ್ಮಾರವರು ನುಡಿಸಿದ್ದು. गीत छोड़ भी दे आकाश, छोड़ दे जग से नाते. अगर हम जग से नाते ही छोड़ दे तो फिर जग काहे के लिए है. अगर नाते ही तोड़ने की बात है तो फिर ये संबंध बनाया ही क्यों. ಮಮ್ಮರವರಾಗ್ಲಿ ಬಾಬಾವರಾಗ್ಲಿ ಮುರಳಿಯನ್ನ ಗೀತೆಯನ್ನ, ಮುರಳಿಗಿಂತ ಮುಂಚೆ ಏನ್ ಗೀತೆ ಹಾಕ್ಲಾಗುತ್ತೆ ಅದನ್ನ ಕೇಳಿ ಆ ಹಾಡಿನಲ್ಲೂ ಸರಿ ತಪ್ಪುಗಳು ಏನಿದೆ ಅದನ್ನ ಸರಿಪಡಿಸ್ತಾರೆ. ಏಕೆಂದ್ರೆ ನಾವ್ ಯಾವುದೇ ಪದಗಳನ್ನ ಕೇಳ್ತೀವಿ ಅದು ನಮ್ಮ ಒಳಗೆ ರಾಂಗ್ ಇನ್ಫಾರ್ಮೇಶನ್ ಕೊಡಬಾರ್ದು. ಅದರಿಂದ ಮಮ್ಮರವರು ಈ ಹಾಡಿನ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಈ ಹಾಡು ಏನಿದೆ ಅಂದ್ರೆ, ಚೋಡದೆ ಜಗಸೆ ನಾತೆ, ಪ್ರಪಂಚದೊಂದಿಗೆ ಸಂಬಂಧವನ್ನ ನೀನು ಕಡಿದು ಹಾಕು ಅಂತ. ಅದಕ್ಕೆ ಮಮ್ಮವ್ರು ತಿಳಿಸ್ತಾರೆ, ಒಂದ್ ವೇಳೆ ನಾವು ಜಗತ್ತಿನ ಜೊತೆಗೆ ಸಂಬಂಧನೇ ತ್ಯಜಿಸಿದ್ರೆ ಮತ್ತೆ ಈ ಪ್ರಪಂಚ ಯಾಕೆ ಬೇಕು? ಪ್ರಪಂಚ ಇದೆ ಅಂದ್ಮೇಲೆ ಅದ್ರ ಸಂಬಂಧ ಕಡಿದುಕೊಳ್ಳೋದಾದ್ರೆ ಪ್ರಪಂಚದಲ್ಲೇ ಯಾಕಿರ್ಬೇಕು, ಅಥವಾ ಪ್ರಪಂಚ ಆದ್ರೆ ಯಾಕೆ ಮಾಡ್ಬೇಕು? ಒಂದ್ ವೇಳೆ ಪ್ರಪಂಚದ ಸಂಬಂಧವನ್ನ ಮುರಿದು ಹಾಕು ಅನ್ನೋದೇ ಜ್ಞಾನ ಆದ್ರೆ ಈ ಸಂಬಂಧಗಳನ್ನೆಲ್ಲ ಯಾಕೆ ನಿರ್ಮಾಣ ಆಯ್ತು? ಪತಿ ಪತ್ನಿ, ಬಾಪು ಬೇಟ, राजा प्रजा आदि आदि अनेक जो संबंध है ये सब भगवान ने रचे हैं, ऐसे कहते हैं ना. तो जब भगवान ने रचे हैं तो फिर क्यों कहते हैं छोड़ो? ये फिर गीत ही रॉन्ग है. ಈ ಪ್ರಪಂಚದಲ್ಲಿ ಏನಿದೆ ಮನುಷ್ಯನ ಸಂಬಂಧಗಳಿದೆ, ತಾಯಿ ತಂದೆ ಮಕ್ಕಳು, ರಾಜ ಪ್ರಜಾ, ಹೀಗೆ ಈ ಸಮಾಜದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಪರಸ್ಪರ ಅನೇಕ ಸಂಬಂಧಗಳಿದೆ. ಮತ್ತೆ ಭಗವಂತನೇ ಈ ಮನುಷ್ಯರನ್ನ ರಚನೆ ಮಾಡಿದ್ದು, ಈ ಸಂಬಂಧಗಳನ್ನೆಲ್ಲ ಅವನೇ ಹುಟ್ಟು ಹಾಕಿದ್ದು ಅಂತೆಲ್ಲ ಹೇಳ್ತಾರಲ್ವಾ. ಪರಮಾತ್ಮನೇ ರಚಿಸಿದ್ರೆ ಮತ್ತೆ ಬಿಡು ಅಂತ ಯಾಕೆ ಈ ಮಾತು ಬರುತ್ತೆ? ಅಲ್ಲಿಗೇನಾಯ್ತು, ಪರಮಾತ್ಮ ಮಾಡಿದ್ದನ್ನ ಈ ಸಂಬಂಧಗಳನ್ನ ನಾವು ಬಿಡೋದು ತಪ್ಪಾಗುತ್ತೆ. ಹೀಗೆ ಈ ಗೀತೆಯ ಅರ್ಥನೇ ರಾಂಗ್ ಆಗ್ಬಿಡುತ್ತಲ್ವಾ ಅಂತ ಈ ಹಾಡಿನ ಬಗ್ಗೆ ತಿಳಿಸ್ತಾ ಇದೆ. ಭಗವಾನೇ ಕೌನ್ಸಾ ಜಗ ರಚಾ, जग कहो दुनिया कहो जो भगवान ने रची वो ऐसी दुनिया थोड़ी रची जो छोड़नी पड़े. ಈಗ ವಾಸ್ತವಾರ್ಥವನ್ನ ತಿಳಿಸ್ತಾರೆ. ಭಗವಂತನೇ ಇದನ್ನೆಲ್ಲ ರಚಿಸಿದ್ದು ಈ ಪ್ರಪಂಚವನ್ನ ಅಂತ ಹೇಳ್ತಾರೆ ತಾನೆ. ಜಗತ್ತು ಅಥವಾ ಪ್ರಪಂಚ ಅನ್ನಿ ಭಗವಂತ ಒಂದ್ ವೇಳೆ ಈ ಸೃಷ್ಟಿ ಅಥವಾ ಈ ಜಗತ್ತನ್ನ ರಚಿಸಿದ್ದಾದಲ್ಲಿ ಐಸಿ ದುನಿಯಾ ತೊಡೆ ರಚಿ ಜೋ ಚೋಡ್ನಿ ಪಡೆ. ಈ ಕಲಿಯುಗದಲ್ಲಿ ಏನೆಲ್ಲ ದುಃಖದಾಯಕವಾದಂತ ವಾತಾವರಣ ನೋಡ್ತೀವಿ, ಇದನ್ನ ತ್ಯಜಿಸಬೇಕಾಗಿ ಬೇಡ ಅಂತ ಬಿಡುವಂತಹ ಪ್ರಪಂಚವನ್ನ ರಚಿಸ್ತಾರ ಇಲ್ಲ. अभी तुम्हारे नाते जीवन बंद के बन गए हैं, इसलिए कहते हैं अभी उनसे छुटकारा कैसे हो. ಆದ್ರೆ ಅವಾಗಿನ ಒಂದು ನಮ್ಮ ಕಾಲದಲ್ಲಿ ನಾವು ಆತ್ಮಗೆ ಹೇಗಿದ್ವಿ ಅಂತ ಜ್ಞಾಪಿಸ್ತಾ ಇದ್ದಾರೆ ಮಮ್ಮವರು. ಅನುಭವ ಆಗುತ್ತಾ? ಸತ್ಯುಗದಲ್ಲಿ ನಾವು ಹೇಗಿದ್ವಿ, ಅಲ್ಲಿ ಯಾವ ಜೀವನದ ಬಂಧನ ಇರ್ಲಿಲ್ಲ, ನಮ್ಮ ಕರ್ಮ ಬಂಧನ ಇರ್ಲಿಲ್ಲ, ಸುಖಿಗಳಾಗಿದ್ವಿ. ಮತ್ತೆ ಬಾಬಾ ತಿಳಿಸ್ತಾ ಇದ್ದಾರೆ, ಅಭಿ ತುಮಾರೆ ನಾತೆ ಜೀವನ್ ಬಂಧಕ್ಕೆ ಬನ್ ಗಯೇ ಹೈ, ಇಸ್ಲಿಯೇ ಕಹತೆ ಹೈ ಅಭಿ ಉನ್ಸೆ ಚುಟ್ಕಾರಾ ಕೈಸೆ ಹೋ.
ಈಗ ಜೀವನ ಅನ್ನೋದು ನಮ್ದು ಸಂಬಂಧಗಳಾಗ್ಲಿ, ಜೀವನ ಪ್ರಪಂಚ ನಮ್ಗೇನ್ ಬಂಧನ ಅನ್ಸುತ್ತೆ, ಇದ್ರಿಂದ ನಾವ್ ಹೇಗ್ ಬಿಡಿಸ್ಕೊಳ್ಳೋದು? ಏನ್ ಪಾಯಿಂಟ್ ಹೇಳ್ತಿದ್ದಾರೆ ಮಮ್ಮ ಅವರು, ಪ್ರಪಂಚದಿಂದ ಹೇಗೆ ಬಿಡಿಸ್ಕೊಳ್ಳೋದು ಅಂತ ಅನ್ಕೊಳ್ಳೋದಲ್ಲ, ನಾವು ಏನು ಕರ್ಮ ಬಂಧನಗಳಲ್ಲಿ ಸಿಕ್ಕಾಕೊಂಡಿದೀವಿ ಅದರಿಂದ ಹೇಗೆ ಬಿಡಿಸ್ಕೊಳ್ಳೋದು. ಅದಕ್ಕೋಸ್ಕರ ಜ್ಞಾನನೇ ತಾನೇ ಬೇಕಾಗಿರೋದು. ಅದರಿಂದ ಪ್ರಪಂಚದಿಂದ ಪಲಾಯನ ಮಾಡೋದು ನಾವು ಯೋಚಿಸೋದಿಲ್ಲ. ನಾವು ನಮ್ಮ ಒಂದು ಕರ್ಮದ ಬಂಧನಗಳು ಅಥವಾ ದುಃಖ ಬಂಧನಗಳನ್ನ ನಾವೇನು ಜೇಡರ ಬಲೆಯಂತೆ ಸುತ್ಕೊಂಡ್ಬಿಟ್ಟಿದ್ದೀವಿ, ಅದರಿಂದ ಬಿಡಿಸ್ಕೊಳ್ಳೋದು ಹೇಗೆ? तो बाप कहते हैं उससे नाता तोड़ एक मेरे से जोड़. ಹೀಗೆ ಬಾಬಾ ತಿಳಿಸೋದೇನು, ನಾವು ಮಾನಸಿಕವಾಗಿ ಬಂಧನಗಳಿಂದ ಬಿಡಿಸ್ಕೊಂಡು ಪರಮಾತ್ಮನ ಜೊತೆನಲ್ಲಿ ಸಂಬಂಧವನ್ನು ಜೋಡಿಸೋದು. ಇದು ವಾಸ್ತವಿಕವಾಗಿ ನಮ್ಮ ಪ್ರಜ್ಞೆನಲ್ಲಿ ಇರಬೇಕು. ಗೀತೆನಲ್ಲಿ ಇತ್ತಲ್ಲ ಪ್ರಪಂಚ ಬಿಡಿ ಅಂತ, ನಮ್ಮಮ್ಮವರೇ ಹೇಳ್ತಾರೆ ಪ್ರಪಂಚ ಬೀಳ್ಬೇಕಾಗಿಲ್ಲ, ಸಂಬಂಧಗಳು ಇದೆ, ನಾನು ಸುಖವಾಗಿ ಪ್ರಪಂಚದಲ್ಲಿ ಸುಖವಾದ ಸಂಬಂಧಗಳಲ್ಲೇ ನಿಮ್ಮನ್ನ ಕಳಿಸ್ತೆ. ಈಗ ಪುನಃ ನೀವು ಏನ್ ಮಾಡಿ, ನಿಮ್ಮ ಮನಸ್ಸಿನ ಬಂಧನಗಳಿಂದ ಮುಕ್ತರಾಗಿ ನನ್ ಜೊತೆನಲ್ಲಿ ಸಂಬಂಧ ಜೋಡಿಸಿ, ಅಂದ್ರೆ ಸುಖದ ಸಂಬಂಧದಲ್ಲಿ. एक ही लास्ट की जीवन तुम मेरे हवाले करो. मेरे हवाले का मतलब है जैसे स्त्री पति के हवाले, पति स्त्री के हवाले, बाप बेटे के हवाले, बेटा बाप के हवाले. ये तो प्रैक्टिकल अच्छी तरह से है ना. ಈಗ ನಮ್ಮ ಜೀವನವನ್ನ ಪರಮಾತ್ಮನಿಗೆ ಒಪ್ಪಿಸೋದು ಹೇಗೆ? ಒಪ್ಪಿಸೋದು ಅಂದ್ರೆ ನಾವು ಸಂಬಂಧ ಅಂದ ತಕ್ಷಣ ಏನ್ ಮಾಡ್ತೀವಿ, ತಂದೆ ಮಕ್ಕಳು ಕೇಳ್ತಾರೆ, ಅಂದ್ರೆ ಮಕ್ಕಳು ತಂದೆ ತಾನು ಅವಲಂಬಿಸಿರ್ತಾರೆ, ಅವರ ಮಾರ್ಗದರ್ಶನ ಅಂತ ಹೇಳ್ತಾರೆ. ಒಂದು ಒಪ್ಪಿಸ್ಕೊಂಡಿರ್ತಾರೆ, ಅಂದ್ರೆ ಒಂದು ಪರಿವಾರದ ಸಂಬಂಧಗಳಿಗೆ ಬದ್ಧರಾಗಿರ್ತಾರೆ. ಬಾಪ್ ಬೇಟೆಗೆ ಹವಾಲೆ, ಬೇಟೆ ಬಾಪ್ಗೆ ಹವಾಲೆ, ಎತ್ತು ಪ್ರಾಕ್ಟೀಸ್ ಅಚ್ಚಿ ತರಸೇನ. ಈಗ ಒಂದು ಸಂಬಂಧಕ್ಕೆ ಬದ್ಧರಾಗಿ ನಡ್ಕೊಳ್ಳೋದು ನಮ್ಗೆ ಚೆನ್ನಾಗಿ ಅಭ್ಯಾಸ ಇದೆ ಅಲ್ವಾ? ಹಾಗೆ ಇಲ್ಲಿ ಏನ್ ಹೇಳ್ತಾರೆ, ಪರಮಾತ್ಮನ ಸಂಬಂಧಕ್ಕೆ ಬದ್ಧರಾಗಿ ಇರಬೇಕು. ಹೀಗೆ ಮನೆಯಲ್ಲಿ ನಾವ್ ಯಾರ್ದಾದ್ರೂ ಮಕ್ಕಳದೋ ಪತಿದೋ ತಂದೆ ತಾಯಿದೋ ಮಾತು ನಾವು ಕೇಳ್ತೀವಿ, ಅವರ ವಿಚಾರಗಳಂತೆ ಸಲಹೆಯಂತೆ ಒಂದು ಫ್ಯಾಮಿಲಿ ನಡಿಬೇಕಾದ್ರೆ ಅಲ್ಲಿ ಒಮ್ಮತದಲ್ಲಿ ನಾವು ನಡ್ಕೊಂಡು ಹೋಗ್ತೀವಲ್ಲ, ಹಾಗೆ ಶಿವಬಾಬಾ ತಿಳಿಸ್ತಾ ಇದ್ದಾರೆ, ಪರಮಾತ್ಮನ ಸಂಬಂಧದಲ್ಲಿ ನಾವು ಪರಮಾತ್ಮನ ಪರಿವಾರದಲ್ಲಿ ಪರಮಾತ್ಮನ ಮಾತನ್ನ ನಾವು ಕೇಳ್ಕೊಂಡು ಅದಕ್ಕೆ ಅವರಿಗೆ ನಮ್ಮನ್ನು ಒಪ್ಪಿಸ್ಕೊಂಡು ಬದ್ಧರಾಗಿರೋದು. ಇದು ಸಹ ನಮಗೆ ಪ್ರಾಕ್ಟೀಸ್ ಈಗ ನಮ್ಗೆ ಅಲೌಕಿಕವಾದದಲ್ಲಿ ಪರಿವಾರದಲ್ಲಿ ಬಂದಿರೋದ್ರಿಂದ ಅದನ್ನ ಅನುಭವ ಮಾಡ್ತೀವಿ. मैं कोई तुम्हें नई बात नहीं करता हूँ, कैसे करे क्या करे तुम ये भी प्रश्न नहीं पूछ सकते. ಈಗ ಬಾಬರವರು ನಮಗೇನು ಹೊಸದಾಗಿ ಹೇಳ್ತಾ ಇಲ್ಲ. ಪಾಠ ಕಲಿಸೋದು ಹೇಳಿದ್ರೆ ಶಿಕ್ಷಣ ಅಂದ್ರೆ ಗೊತ್ತಿರುವುದನ್ನ ಉದಾಹರಣೆ ಕೊಟ್ಟು ಗೊತ್ತಿಲ್ಲ ಇರೋದನ್ನ ಕಲಿಸೋದು ಅಂತ. ಹೀಗೆ ಪರಮಾತ್ಮನ ಜೊತೆಗೆ ನಾವು ಹೇಗೆ ಸಂಬಂಧ ಇಡೋದು ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಗೊತ್ತಿರೋದನ್ನ ತಿಳಿಸ್ತಾರೆ. ಹೇಗೆ ಲೌಕಿಕ ಸಂಬಂಧಗಳಲ್ಲಿ ಒಬ್ರಿಗೊಬ್ರಿಗೆ ಸರೆಂಡರ್ ಆಗಿದ್ರೆ ಒಪ್ಪಿಸ್ಕೊತೀರಾ, ಹಾಗೆ ಪರಮಾತ್ಮನಿಗೆ ನಿಮ್ಮನ್ನ ಒಪ್ಪಿಸ್ಕೊಂಡು ಅವನ ಮಾತಿಗೆ ಮಾನ್ಯತೆ ಕೊಡಿ. तुम अपनी जीवन एक दो के प्रति देते आए हो, क्या तुम अपने बच्चों के प्रति अपने जीवन नहीं दे बैठे? ನಿಮ್ಗೆ ನಿಮ್ ಜೀವನ ಕೊಡೋದು ಚೆನ್ನಾಗಿ ಬಂದಿದೆ, ಅನುಭವ ಬಂದ್ಬಿಡುತ್ತೆ ತಾನೆ, ಎಲ್ಲಾ ಮನುಷ್ಯರಿಗೂ ಇದ್ದೇ ಇರುತ್ತೆ. ಈಗ ಉದಾಹರಣೆಗೆ ನಿಮ್ಮ ಮಕ್ಕಳಿಗೆ ಅಂತ ನಿಮ್ಮ ಜೀವನವನ್ನ ಕೊಟ್ಟು ಕೂತ್ಕೊಂಡಿಲ್ವಾ ನೀವು? ಹೌದಲ್ವಾ? ತಾಯಿ ತಂದೆಯರು ಏನ್ ಮಾಡ್ತಾರೆ, ಅವ್ರ ಮಕ್ಕಳ ಸುಖ ಮಕ್ಕಳಿಗಾಗಿನೇ ಅವ್ರ ಜೀವನ ಎಲ್ಲ ತೆಗಿತಾರೆ. ಮಕ್ಕಳಿಗೆ ಏನೂ ತೊಂದರೆ ಆಗ್ಬಾರ್ದು, ಅವ್ರಿಗೆ ಏನ್ ತೊಂದರೆ ಆದ್ರೂ ಇಲ್ಲ ನನ್ಗೇನಾಗಿಲ್ಲ, ನಾನ್ ಚೆನ್ನಾಗಿದ್ದೀನಿ ಅನ್ಕೊಂಡು ಮಕ್ಕಳಿಗೆ ಸುಖ ಕೊಡ್ಲಿಕ್ಕೆ ನೋಡ್ತಿರ್ತಾರಲ್ಲ. ಅಂದ್ರೆ ತನ್ನ ತಾಯಿ ತಂದೆ ಏನ್ ಮಾಡ್ತಾರೆ, ತಮ್ಮ ಕಷ್ಟ, ತಮ್ಮ ತೊಂದ್ರೆ, ತಮ್ಮ ಕಾಯಿಲೆ ಅದನ್ನೆಲ್ಲ ಸಹಿಸ್ಕೊಳ್ತಾರೆ. ಅದನ್ನೆಲ್ಲ ತಮ್ಮ ಕಾರಣದಿಂದ ಮಕ್ಕಳಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ಏನ್ ಮಾಡ್ತಾರೆ, ನಿಭಾಯಿಸ್ತಾರೆ. ಈ ತರ ನೀವು ನಿಮ್ ಮಕ್ಳಿಗೋಸ್ಕರ ಅಂತ ಬದುಕಿದ್ದೀರ ತಾನೆ, ಅವ್ರಿಗಾಗಿ ಜೀವನ ಒಪ್ಪಿಸ್ಕೊಂಡು ಕೂತಿದ್ದೀರಲ್ವಾ? अपना तन मन धन जो भी कुछ है तुम्हें उन्हीं के प्रति तो बना के बैठे हो ना. ಈಗ ನಿಮ್ಮ ತನು ಮನ ಧನ ಏನೆಲ್ಲ ಇದೆ, ನಿಮ್ಮ ಭಾವನೆಗಳಿದೆ, ನಿಮ್ಮ ಸ್ನೇಹ ಇದೆ, ಅದನ್ನೆಲ್ಲ ನೀವು ಮಕ್ಕಳಿಗೋಸ್ಕರ ರೂಪಿಸಿ ಅವರಿಗೆ ಅರ್ಪಿಸಿಕೊಂಡೇ ನಿಮ್ಮ ಜೀವನ ನಡೆಸ್ತಾ ಇದ್ರು ತಾನೆ. ತಾಯಿ ತಂದೆಗಳಿಗೆ ಅವ್ರ ವೈಯಕ್ತಿಕ ಇಚ್ಛೆಗಳೇ ಇರೋದಿಲ್ಲ.
ಅವರಿಗೆ ಬೇರೆ ಏನು ಆಸೆಗಳೇ ಇರೋದಿಲ್ಲ. ಮಕ್ಳು ಚೆನ್ನಾಗಿರ್ಲಿ, ಮಕ್ಳು ನೋಡ್ಕೋಬೇಕು ಅನ್ನೋದೇ ಒಂದು ಮುಖ್ಯ ಆಸೆ ಆಗ್ಬಿಟ್ಟಿರ್ತದಲ್ಲ. ಹೀಗೆ ಅದನ್ನ ಅರ್ಪಿಸ್ಕೊಳ್ತಿರಲ್ಲ, ಹಾಗೆ ಬಾಬರವರಿಗೆ ನಮ್ಮನ್ನ ಅರ್ಪಿಸ್ಕೊಳ್ಳೋದು. ಈಗ ನಾವು ಬಾಬುವರಿಗೆ ಕರೋನಾ ಟೈಮಲ್ಲಿ ನಮ್ಮ ಹೇಗೆ ಅರ್ಪಿಸ್ಕೊಳ್ಳೋದು? ಸೇವೆನಲ್ಲೂ ಅರ್ಪಿಸ್ಕೊಳ್ಳೋದು, ಪುರುಷಾರ್ಥದಲ್ಲೂ ಅರ್ಪಿಸ್ಕೊಳ್ಳೋದು, ಯೋಗದಲ್ಲಿ ಅರ್ಪಿಸ್ಕೊಳ್ಳೋದು, ಬಾಬರವರ ಮಹಾವಾಕ್ಯ ಶ್ರೀಮತ ಒಂದೊಂದನ್ನು ನಾವು ಆಚರಣೆ ಮಾಡಿ. ಹೀಗೆ ನಾವು ಯಜ್ಞ ಸೇವಾ ಕೇಂದ್ರದ ಜೊತೆನಲ್ಲೂ ಸಂಬಂಧವನ್ನು ನಿಭಾಯಿಸ್ಬೇಕು. ಏಕೆಂದ್ರೆ ಅಕ್ಕಂದ್ರೆ ಅರ್ಪಣೆ ಆಗಿ ಬಂದಿರ್ತೀವಿ, ನಾವು ಅವರ ದೇಹ ಸಂಬಂಧ ಊರುಗಳನ್ನು ಬಿಟ್ಟು ಬಂದಿರ್ತೀವಿ. ಈ ಊರಲ್ಲಿ ಅಂತೂ ನಮ್ಗೆ ನಿಮ್ಮನ್ನ ಬಿಟ್ರೆ ಈ ಪ್ರಪಂಚದ ಈ ಊರಲ್ಲಿ ಯಾರೊಬ್ಬರ ನಮ್ಗೆ ಸಂಪರ್ಕನೂ ಇಲ್ಲ, ಲೌಕಿಕದವ್ರದ್ದು. ಅಂದ್ರೆ ಕೆಲವರು ಹಂಗೆ ಇಟ್ಕೊಳ್ತಾರೆ ಯಾರ್ಯಾರ ಜೊತೆಗೂ ಕಾಂಟ್ಯಾಕ್ಟ್. ಇಲ್ಲಿ ನಮ್ಗಳಿಗೆ ಅದು ಅಭ್ಯಾಸ ಇಲ್ಲ. ಅದರಿಂದ ನಿಮ್ಗೆ ಏನ್ ಹೇಳೋದು ಅಂದ್ರೆ ಗ್ರೂಪ್ ಜಾಯಿನ್ ಆಗಿದ್ದಿಲ್ಲ, ಇಲ್ಲ ನಾವು ನೋಡ್ತೀವಿ ಸೋಷಿಯಲ್ ಬೇರೆ ಬೇರೆ ಎಲ್ಲ ಅಂತ. ನಾವು ಇಲ್ಲ, ನೀವು ಹಾಕಿರೋದನ್ನೇ ನಾವು ಯೂಟ್ಯೂಬ್ ಅಲ್ಲಿ ನೋಡ್ತೀವಿ ಅಂತ. ನೋಡ್ತೀರ ಸರಿ, ನಾವು ನಿಭಾಯಿಸಿದ್ವಿ, ನೀವು ನಿಭಾಯಿಸ್ಬೇಕಾದ್ರೆ ನೀವು ನೋಡ್ತಾ ಇದ್ದೀರಾ ಅನ್ನೋದು ನಮ್ಗೆ ಗೊತ್ತಾಗ್ಬೇಕಾದ್ರೆ ಗ್ರೂಪ್ ಅಲ್ಲಿ ಬಂದ್ರೆ ನಮ್ಗೇನಾಗುತ್ತೆ? ಓಹೋ, ನಮ್ಮ ಪರಿವಾರದವರೆಲ್ಲ ಸಂಘಟಿತರಾಗಿದ್ದಾರೆ, ನಮ್ಗೆಲ್ಲ ಸಪೋರ್ಟ್ ಆಗಿದ್ದಾರೆ, ನಮ್ಮ ಈಶ್ವರ್ಯ ಪರಿವಾರ ಬಲ ಶಕ್ತಿಶಾಲಿ ಆಗಿದೆ, ಒಬ್ರಿಗೊಬ್ರಿಗೆ ನಮ್ಮಲ್ಲಿ ಏನೋ ಒಂದು ಸಂಘಟನೆಯ ಬಲ ಇದೆ ಅಂತಂದಾಗ ನಿಮ್ಮಿಂದ ನಮಗ್ ಸಪೋರ್ಟ್ ಸಿಕ್ತು, ಅಥವಾ ಶಿವಮೊಗ್ಗದ ದೈವಿ ಪರಿವಾರಕ್ಕೆ ಸಪೋರ್ಟ್ ಸಿಕ್ತು. ಅದಕ್ಕೋಸ್ಕರ ನೆನ್ನೆ ಒಬ್ರು ಅಕ್ಕ ಅವ್ರಿಗೆ ಕೇಳಿದಾಗ ಅವ್ರು ಹಾಗಂದ್ರಿಲ್ಲ, ಇಲ್ಲ ನಾನು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತೀನಿ ಅಂತ. ಅಲ್ಲ, ನೀವು ನಮಗೂ ಉತ್ಸಾಹ ಸಪೋರ್ಟ್ ಕೊಡ್ಬೇಕಂದ್ರೆ ನೀವು ಗ್ರೂಪ್ ಅಲ್ಲಿ ಜಾಯಿನ್ ಆದಾಗ ಇದಾರಪ್ಪ ಅಂತ ನೀವು ಈ ಪೀಸ್ ಆಫ್ ಮೈಂಡ್ ಅಲ್ಲಿ ಇಲ್ಲಿ ಕೇಳ್ತೀರಾ, ಕೇಳಿ, ಅದು ಬೇಡ ಅಂತಲ್ಲ. ಅವ್ರ ಪರಿಚಯ ನಿಮ್ಗೂ ಗೊತ್ತಾಗಲ್ಲ, ನಿಮ್ ಪರಿಚಯ ಅವ್ರಿಗೂ ಗೊತ್ತಾಗೋದಿಲ್ಲ, ಒಂದು ಸುಮ್ನೆ ಹಾಗೆ ಕೇಳಿರ್ತೀವಿ. ಅದಕ್ಕೆ ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ಇದು ಬಿಡೋಂಗಿಲ್ಲ. ಹೀಗೆ ನಾವು ಸಂಬಂಧಗಳನ್ನ ನಿಭಾಯಿಸೋದು, ಯಜ್ಞದ ಸಂಬಂಧ ಇನ್ನೂ ಒಂಚೂರು ಎಷ್ಟು ದಿವಸ ಹೆಂಗ್ ನಡೆಯುತ್ತೋ ಗೊತ್ತಿಲ್ಲ, ಇರೋವರೆಗೂ ಏನ್ ಮಾಡ್ಬೇಕು, ಎಷ್ಟಾಗುತ್ತೋ ಅಷ್ಟು ಒಂದು ಲಿಂಕ್ ಅಲ್ಲಿ ತಗಲಾಕೊಂಡೇ ಹೋಗ್ತಾ ಇರೋದು. ಮುಂದೆ ಬಾಬಾ ಹೆಂಗ್ ಕರ್ಕೊಂಡು ಹೋಗ್ತಾರೋ, ಏನೇನ್ ಮಾಡಿಸ್ತಾರೋ ಯಾರಿಗೂ ಗೊತ್ತಿರೋದಿಲ್ಲ. ಹೀಗೆ ಸಂಬಂಧಗಳನ್ನ ನಾವು ಒಪ್ಪಿಸ್ಕೊಂಡಿರ್ತೀವಲ್ಲ, ಅಪ್ನಾ ತೋ ಕರ್ತೆ ಹೋನ ಸಾರಿ ಜೀವನ್ ಉನೋಕೆ ಪ್ರತಿ ಲಗಾ ದೇತೆ ಹೋ. ತೋ ಮೈ ತುಮೇ ಕೊಯ್ ನೈ ಬಾತ್ ತೊಳಿಕೆ. ನಾನು ಹೊಸದೇನು ನಾನು ನಿಮ್ಗೆ ಹೇಳ್ತಿಲ್ಲ, ಸಾಮಾನ್ಯವಾಗಿ ಪ್ರೀತಿ ಇರುತ್ತೋ ಅಲ್ಲಿ ಜಹಾ ಹಮಾರ ಮನ್ ಹೋಗ ವಹಾ ಹಮಾರ ತನ್ ಅಂತ ಹೇಳ್ತಿದ್ದ, ಎಲ್ಲಿ ಮನಸ್ಸಿರುತ್ತೋ ಅಲ್ಲಿ ಉಳಿದಿದ್ದೆಲ್ಲರೂ ಹೋಗ್ಬಿಡುತ್ತೆ. ಎಸ್ ಮೇರೆ ಹವಾಲೆ ಕರೋ, ನಾನು ಎಲ್ಲ ನನ್ ಕೊಟ್ಬಿಡಿ, ನಿಮ್ದೆಲ್ಲ ಬಿಟ್ಬಿಡಿ ಅಂತ ನಾ ಬಾಬಾ ಹೇಳ್ತಾ ಇಲ್ಲ. ಜೈಸೆ ಅಭಿ ತಕ್ ಏಕ್ ದೋ ಮೇ ಕರ್ತೆ ಆಯೆ ಹೋ, ಐಸೆ ಅಭಿ ಕಹತಾ ಹೂಂ ತುಮ್ ಮೇರೆ ಬನೋ, ಫಿರ್ ಮೇರಾ ಬನ್ ಕರ್ಕೆ ಉಸೆ ಟ್ರಸ್ಟಿ ಬನ್ ಸಂಭಾಲ್. ನೋಡಿ, ನಮ್ದು ಒಂದಾಗಿ ಎಷ್ಟು ಪ್ರೀತಿ ಬರುತ್ತಲ್ಲ, ತಕ್ಷಣ ನಾವೇನ್ ಮಾಡ್ತೀವಿ, ನಮ್ಮನ್ನ ಒಪ್ಪಿಸ್ಕೊಂಡ್ಬಿಡ್ತೀವಿ. ಅಂದ್ರೆ ಅವರಿಗೆ ನಿಮ್ಮವ್ರಿಗೆ ಏನ್ ತೊಂದರೆ ಇದೆ ಅವ್ರದ್ದು ನಿವಾರಿಸ್ಲಿಕ್ಕೋಸ್ಕರ ನೀವೇನ್ ಮಾಡ್ತೀರಾ, ನೀವು ಸ್ಪಂದಿಸ್ತೀರಾ, ಪ್ರತಿಕ್ರಿಯಿಸ್ತೀರಾ, ಅವರಿಗೆ ಬೇಕಾದ ಸಹಾಯವನ್ನ, ಸ್ನೇಹವನ್ನ, ಸಂಬಂಧವನ್ನ, ಧೈರ್ಯವನ್ನ ನೀವು ಕೊಡ್ತೀರಾ. ಹಾಗೆ ಪರಮಾತ್ಮನನ್ನ ನನ್ನವರು ಅಂತ ನೀವು ಯಾವಾಗ ಪೂರ್ತಿಯಾಗಿ ಅನ್ಕೊಳ್ತೀರೋ, ಆ ಭಗವಂತನ ಇಚ್ಛೆಗಳು, ಆ ಭಗವಂತನ ಕರ್ತವ್ಯದಲ್ಲಿ ನಾವು ತಾನಾಗಿ ಅರ್ಪಿಸ್ಕೊಳ್ಳೋದು ಬಂದ್ಬಿಡುತ್ತೆ. ಅದನ್ನ ಬಾಬಾ ಹೇಳ್ತಾರೆ, ಫಿರ್ ಮೇರಾ ಬಂದ್ ಕರ್ಕೆ ಉಸೆ ಟ್ರಸ್ಟಿ ಬಂದ್ ಸಂಭಾಲು. ಇಲ್ಲಿ ಲೌಕಿಕವನ್ನ ಡಿಸ್ಕನೆಕ್ಟ್ ಮಾಡ್ರಿ ಅಂತ ಬಾಬಾ ಹೇಳ್ತಾ ಇಲ್ಲ. ಆಮೇಲೆ ನನ್ನವರಾಗಿ ನಿಮ್ಮ ಲೌಕಿಕದಲ್ಲಿ ನೀವು ಇದ್ದುಕೊಂಡು ಟ್ರಸ್ಟಿಯಾಗಿ ಅದನ್ನ ನಿಭಾಯಿಸಿ. ಅಂದ್ರೆ ಈ ಜಗತ್ತಿನಲ್ಲಿ ಒಂದು ಜವಾಬ್ದಾರಿ ಅನ್ನೋದು ನಿಮ್ಗೆ ಏನ್ ಕೊಟ್ಟಿದ್ದಾನೆ, ಅದನ್ನ ನೀವು ಭಗವಂತನ ಪರಿವಾರ, ಭಗವಂತನ ಮನೆ, ಇದು ಪರಮಾತ್ಮನ ಮಕ್ಕಳಿವ್ರು ಅಂತ ಯಾರೇ ಸಂಬಂಧಿ ಇರ್ಲಿ, ತಾಯಿ ತಂದೆನೋ ಪತಿ ಪತ್ನಿನೋ, ಈಗ ಪರಮಾತ್ಮನ ಮಕ್ಕಳು ಅಂತ ನಿಮ್ ಪಾಲಿನ ಕರ್ತವ್ಯವನ್ನ ಸಂಭಾಲನೆ ಮಾಡಿ. ತುಮ್ ಭಕ್ತಿ ಮಾರ್ಗ ಮೇ ಭಿ ಕಹತೆ ಆಯೆ ಹೋ ಭಗವಾನ್ ಯೆ ಸಬ್ ತೇರಾ ಮೈ ತೇರಾ ಪರಂತು ತೇರಾ ಕಿಯಾ ನಹಿ, ಸಿರ್ಫ್ ಐಸೆ ಹಿ ಕಹತೆ ಥೆ. ಭಕ್ತಿನಲ್ಲಿ ಭಗವಂತ ನನ್ನದೆಲ್ಲ ನಿನ್ಗೆ, ನಾನ್ ನಿನ್ಗೆ ಅರ್ಪಣೆ ಆಗಿದ್ದೀನಿ ಅಂತ ಹೇಳ್ತಾ ಇದ್ರಿ, ಆದ್ರೆ ನಂದು ನನಗಿರ್ಲಿ, ನಿಂದು ನನಗಿರ್ಲಿ ಅಂತ ಅಲ್ಲಿ ಹುಷಾರಾಗ್ಬಿಟ್ಟಿದ್ವಿ. ತೇರಾ ಬಿ ಮೇರಾ, ಮೇರಾ ಬಿ ಮೇರಾ, ಐಸೆ ಹಿ ಸಬ್ ಕಹತೆ ಥೆ, ಲೇಕಿನ್ ಅಭಿ ಯೇ ಠಗಿ ತೋ ನಹಿ ಚಲೆಂಗೆನಾ. ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಏನಿತ್ತು, ನಮ್ಗೆ ಗೊತ್ತಿರ್ಲಿಲ್ಲ ಹೇಗೆ ನಾವು ಸರೆಂಡರ್ ಆಗ್ಬೇಕಂತ, ಆಸೆಗಳಿತ್ತು. ಅದಕ್ಕೋಸ್ಕರ ಪರಮಾತ್ಮ ಕೊಡ್ತಾನೆ ಅಂದ್ರೆ ಅದು ಕೊಡ್ಲಿ, ನನ್ನ ಹತ್ರ ಇದೆ ಅಂದ್ರೆ ಅದು ಇರ್ಲಿ ಅಂತಿದ್ವಿ. ನಂದೆಲ್ಲ ಭಗವಂತ ನಿಂದು ಅಂತ ಮನಸ್ಸಿಂದನೂ ಒಪ್ಕೊಳ್ತಾ ಇರ್ಲಿ. ಭಕ್ತಿನಲ್ಲೂ ದಾನ ಧರ್ಮ ಮಾಡ್ತಾರೆ, ಆದ್ರೆ ಮನಸ್ಸಿಂದ ಎಲ್ಲಾ ನಿಂದೆ ಅಂತ ಎಲ್ಲೋ ಕೆಲವರು ಧಾರ್ಮಿಕ ಮನೋಭಾವ ಇರೋರು ಹಾಗೂ ಇರೋರು ಇರ್ತಾರೆ. ಲೇಕಿನ್ ಅಭಿ ಏಟಗಿ ನಹಿ ಚಲ್ತಿ. ಸುಮ್ನೆ ನಾನು ಭಗವಂತ ನಿಂದು ಅನ್ನೋದು
ಈ ತರ ನಾವೀಗ ನಮಗೆ ಆತ್ಮವಂಚನೆ ಮಾಡ್ಕೊಳಕ್ ಆಗೋದಿಲ್ಲ. ಅಂದ್ರೆ ನಾವ್ ಇಲ್ಲೇನ್ ಜ್ಞಾನ ಅರ್ಥ ಮಾಡ್ಕೊಳ್ತೀವೋ ಅದು ಪ್ರಾಮಾಣಿಕವಾಗಿ ನಡ್ಕೊಂಡ್ರೆ ಮಾತ್ರ ನಮ್ಗೇನಾಗುತ್ತೆ, ನಮ್ಮ ಆತ್ಮದಲ್ಲಿ ನಮ್ಗೆ ಪುಣ್ಯ ಜಮಾ ಆಗುತ್ತೆ. ನಾವು ನಡ್ಕೊಳ್ಳಿಲ್ಲ ಅಂದ್ರೆ ಪುಣ್ಯ ಸಂಗ್ರಹ ಆಗಲ್ಲ. तो अभी ये मेरा तेरा खत्म करना पड़ेगा, अभी मैं तेरा, तो उससे उसमें सब आ गया, ಭಗವಂತ ನಾನು ನಿನ್ನವನಾಗಿದ್ದೇನೆ ಅನ್ನೋ ಒಂದು ಮಾತಿನಲ್ಲಿ ಎಲ್ಲಾನು ಬಂದ್ಬಿಡುತ್ತೆ ನೋಡಿ. ಗೃಹಸ್ಥರಿರ್ಬಹುದು, ಆಶ್ರಮದಲ್ಲಿ ಇರೋರು ಇರ್ಬೋದು, ಎಲ್ರೂ ಸಹ ಏನ್ ಮಾಡ್ಕೋಬೇಕು, ಬಾಬಾ ನಾನು ನಿನ್ನವನಾಗಿದ್ದೇನೆ. ಇದು ನಿಶ್ಚಯ ಬಹಳ ಈ ಕಾಲದಲ್ಲಿ ಬೇಕೇ ಬೇಕಾಗುತ್ತೆ. ಏಕೆಂದ್ರೆ ಬಾಬನ ನಮ್ಮ ಜೊತೆಗಾರ ಮಾಡ್ಕೊಂಡಾಗ ಮಾತ್ರನೇ ನಮಗೆ ಆ ಧೈರ್ಯ, ಶಕ್ತಿ ಎಲ್ಲ ಮತ್ತು ಎಲ್ಲಾ ಶಕ್ತಿ ಸಿಗುತ್ತೆ. ಬಸ್ ಮೈ ತೇರಾ, ಬಾಕಿ ಐಸೆ थोड़े ही है कि उनका भी तेरा अपना भी मेरा, ऐसे ठगी करने का क्या फायदा, क्योंकि हम ही अपने को ठगेंगे, उस परमात्मा को तो कोई डर नहीं सकता. ಅಂದ್ರೆ ಮನುಷ್ಯನ ಆಸೆಗಳೇನಾಗಿರುತ್ತೆ, ನನ್ನ ಹತ್ರ ಏನಿದೆ ಅದೆಲ್ಲ ನಂದು, ನಂದು ಒಂದು ಬಾಬನಿಗೇನು ಕೊಡ್ಬೇಕಾಗಿಲ್ಲ. ಆದ್ರೆ ಬಾಬಂದ ಏನೆಲ್ಲ ಇದೆ, ಸುಖ ಶಾಂತಿ ಅದೆಲ್ಲ ನನಗೆ, ಸ್ವರ್ಗ ನನಗೆ. ಆತರ ಮಾಡೋದು ನಮಗ್ ನಾವು ಮೋಸ ಮಾಡ್ಕೊಂಡಂಗೆ. ಬಾಬಾ ಹೇಳ್ತಾರೆ ಪರಮಾತ್ಮನಿಗೆ ನಾವೇನ್ ಮೋಸ ಮಾಡಕ್ ಆಗಲ್ಲ, ನಾವು ಜ್ಞಾನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಮೋಸ ಮಾಡ್ಕೊಂಡಂಗೆ. पहले कैसे कैसे ठगी करते रहे, लेकिन ठगते ठगते खुद ही दुखी अशांति बने हो, क्योंकि धोखा तो तुम ही खा रहे हो, इसलिए अभी बाप कहते हैं ये सब छोड़ो. ಅಂದ್ರೆ ನಮಗ್ ನಾವು ಮೋಸ ಮಾಡ್ಕೊಳ್ಳೋದು ಅಂದ್ರೇನು, ನಮ್ಗೆ ಗೊತ್ತಿರೋ ಕರೆಕ್ಟ್ ತಿಳುವಳಿಕೆ ಗೊತ್ತಿದೆ ಒಂದು, ಆದ್ರೆ ನಾವು ಅದರಂತೆ ನಡ್ಕೊಳ್ಳೋದಿಲ್ಲ. ಸ್ವಲ್ಪ ಜಾಣ್ಮೆ ಚಾಲಾಕಿತನ ತೋರಿಸಿ ಏನೋ ಈ ಪ್ರಪಂಚದಲ್ಲಿ ನಾವ್ ಇನ್ನೂ ಸ್ವಲ್ಪ ಬಾಬಂದು ತಗೊಳ್ಳೋಣ, ನಮ್ದು ನಮ್ಮ ಸಾಳೆ ಸಂಸ್ಕಾರ ಸ್ವಭಾವ ಇರ್ಲಿ ಅಂತ ನಾವ್ ಏನೇನೋ ನಾವು ಮಾಡಕ್ ಹೋದ್ರೆ ಅದ್ರಲ್ಲಿ ನಾವೇ ಮೋಸಕ್ಕೆ ಒಳಗಾಗಿದ್ದೀವಿ ಹೊರತು ಯಾರಿಗೂ ಏನು ನಷ್ಟ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಈ ತರ ನಮ್ಮ ಒಂದು ಏನ್ ಮಾಡ್ತೀವಲ್ಲ, ನಮ್ಮ ಸ್ವಭಾವ ಸಂಸ್ಕಾರಗಳನ್ನ ಮಿಕ್ಸ್ ಮಾಡ್ಕೋತೀವಲ್ಲ, ಬಾಬಾ ಕಂಪ್ಲೀಟ್ ಅರ್ಪಣೆ ಆಗಲ್ವಲ್ಲ, ಅದನ್ನೆಲ್ಲ ಬಿಟ್ಬಿಡಿ. ದೇಹ ಸಹಿತ ಸಬ್ ಸಂಬಂಧ ಸೇ ಬುದ್ಧಿ ಹಠ ಕರ್ಕೆ ಅಭಿ ಮೇರೆ ಸೇ ಜೋಡೋ. ಅಂದ್ರೆ ನನ್ ಕಣ್ಣಿನಲ್ಲಿ ಬಾಬಾ ಇದ್ದಾರೆ, ನಮ್ಗೆ ಸ್ಪಷ್ಟ ಆಗೋಗಿದೆ ಬಾಬಾ ಒಬ್ರೇ ರಕ್ಷಕ ಅಂತ. ನನ್ ರಕ್ಷಕ, ಎಲ್ಲರ ರಕ್ಷಕ, ಜಗತ್ತಿನ ರಕ್ಷಕ ಬಾಬಾ ಒಬ್ರೇ ಅಂದಾಗ ಬಾಬಾವ್ರ ಜೊತೆಯಲ್ಲಿ ಸಂಬಂಧ ಜೋಡಿಸಿದಾಗ ನಮಗೂ ಒಳ್ಳೇದಾಗುತ್ತೆ, ನಮ್ಮಿಂದ ಬೇರೆಯವ್ರಿಗೂ ಒಳ್ಳೇದಾಗುತ್ತೆ. ಫಿರ್ ಅಪ್ನಾಪನ್ ನಹಿ ರಹೇಗಾ, ಅವಾಗ ನಮ್ದು ಇನ್ನೂ ಭಾರ ಕಡಿಮೆ ಆಯ್ತಲ್ಲ. ಬಾಬನ ನಂಬ್ಕೊಂಡಾಗ ಬಾಬಾ ನಡೆಸ್ತಾರೆ, ಅವಾಗ ನನ್ನತನ ಅನ್ನೋದು ಬರಲ್ಲ. ಅಭಿ ತಕ್ ಮೇರಾ ಮೇರಾ ಕಹತೆ ದುಃಖಿ ಹೋತೆ ರಹತೆ ಹೋ, फिर यू बुद्धि उधर जाती है तो कहते हो क्या करूं कैसा करूं, अगर तुम किसी में लटकेंगे तो नतीजा क्या होगा. ನಾವೇನ್ ಮಾಡ್ತೀವಿ ಅಂದ್ರೆ ನಂದು ನಂದು ಅಂತ ಅನ್ಕೊಂಡಾಗೆಲ್ಲ ನಾವು ದುಃಖಿಗಳಾಗ್ತೀವಿ. ನಮ್ಗೇನಾದ್ರೂ ದುಃಖ ಬಂದಾಗ ನಾವು ಚೆಕ್ ಮಾಡ್ಕೊಂಡ್ರೆ ಅದಕ್ಕೆ ಕಾರಣ ಏನಿರುತ್ತೆ, ನಾನು ಮತ್ತು ನನ್ನದು ಅಂತ ಎರಡೇ. ಇಲ್ಲ ನನ್ನದು ಅಂತ ಯಾರನ್ನ ಅನ್ಕೊಳ್ತೀವಿ, ಅನ್ಕೊಂಡಿದ ತಕ್ಷಣ ಅವರ ಆಟಿಟ್ಯೂಡ್ ಹೆಚ್ಚು ಕಮ್ಮಿ ಆದ ತಕ್ಷಣ ನಮ್ಗೆ ದುಃಖ ಆಗುತ್ತೆ. ಇಲ್ಲ ಅಂದ್ರೆ ಹೋಗ್ಲಿ ಬಿಡು, ಅವ್ರು ಯಾರು, ಅವ್ರಿಗೆ ನಮ್ಗೇನಾಗ್ಬೇಕು, ಎಲ್ಲಾರು ಅನ್ಕೊಳ್ಳಿ ಅಂತ ಬಿಟ್ಬಿಡ್ಬೋದು. ಅಲ್ಲ ನಾನು ನನ್ನದು ಅಂದಾಗ್ಲಿ ಅಥವಾ ನಾನು ಅಂದಾಗ ನನ್ನ ಹೆಸರು, ಕೀರ್ತಿ, ಸ್ಥಾನಮಾನ, ಇದು ನಾನು ಚೆನ್ನಾಗಿ, ಈ ತರ ಎಲ್ಲಾನು ನಾನು ನನ್ನದು ಅನ್ನೋದು ಎಲ್ಲಾ ದುಃಖಕ್ಕೆ ಮೂಲ. ಮತ್ತೆ ಮನುಷ್ಯನ ಬುದ್ಧಿ ಏನಾಗುತ್ತೆ, ಪರಿಸ್ಥಿತಿಗಳು, ಸಮಸ್ಯೆಗಳು ಪ್ರಪಂಚದಲ್ಲಿ ಆ ಕಡೆ ಈ ಕಡೆ ಬುದ್ಧಿ ಅಲೆದಾಡ್ತಾ ಇರುತ್ತೆ. ಆ ಸಮಯದಲ್ಲಿ ಏನ್ ಮಾಡೋದು, ಹೇಗ್ ಮಾಡೋದು ಅಂತ ವಿಚಾರ ಮಾಡ್ತಿರ್ತಾರೆ. ಬಾಬಾ ತಿಳಿಸ್ತಾರೆ, ಒಂದ್ ವೇಳೆ ನಮ್ಮ ಬುದ್ಧಿ ಯಾರಲ್ಲಾದ್ರೂ ಅಥವಾ ಎಲ್ಲಿಯಾದ್ರೂ ಸಿಕ್ಕಾಕೊಳ್ತು ಅಂದ್ರೆ ಮುಂದೇನಾಗಬಹುದು ಯೋಚನೆ ಮಾಡಿ. ಅಂದ್ರೆ ಯಾವ್ದಾದ್ರು ಈ ಕಾಲದಲ್ಲೂ ಅದ್ರಲ್ಲೂ ಸಹ ವ್ಯಕ್ತಿ ವಸ್ತುಗಳಲ್ಲಿ ನಮ್ಮ ಮೋಹ ಏನಾದ್ರೂ ಅಟ್ಯಾಚ್ಮೆಂಟ್ ಹೊರಟೋಯ್ತು ಅಂತಂದ್ರೆ ಏನಾಗುತ್ತೆ, ಈಗ ಯಾರ ಮೇಲಾದ್ರೂ ಪ್ರೀತಿ ಸಿಕ್ಕಾಕೊಂಡ್ಬಿಟ್ರೆ ಅಥವಾ ಸೆಳೆತದಲ್ಲಿ ಮೋಹದಲ್ಲಿ ಬಂದ್ಬಿಟ್ವಿ ಅಂದ್ರೆ ಅದು ಒಂದು ದಿನದ ಮೋಹ ಮುಗಿದೋಯ್ತು ಅನ್ನೋದಿಲ್ಲ. ಅದೇನ್ ಮಾಡುತ್ತೆ, ಎಳ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲಾದ್ರೂ ಬಿದ್ದ ಮೇಲೆ ಅವ್ರಿಗೆ ಎಚ್ಚರ ಆಗುತ್ತೆ. ಇಲ್ಲ ಅಂತಂದ್ರೆ ಕೆಲವರು ಸಮಪ್ರಜ್ಞೆನಲ್ಲೂ ಇರ್ಲಿಕ್ಕೆ ಸಾಧ್ಯತೆ ಇರೋರು ಇರ್ತಾರೆ. ಹೀಗೆ ಅನೇಕ ಮಾಯೆಗಳಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಏನಾಗುತ್ತೆ, ಅವರ ಕರ್ಮ ಲೆಕ್ಕಾಚಾರಗಳನ್ನು ನಾವು ಅನುಭವಿಸ್ಬೇಕು. ನಮ್ದಷ್ಟೇ ಅಲ್ಲ, ನಮ್ ಸಂಸ್ಕಾರ ಅಷ್ಟೇ ಅಲ್ಲ, ಅವರ ಸಂಸ್ಕಾರಗಳ ಪ್ರಭಾವದಲ್ಲೂ ನಾವು ನಡೀತಾ ಇರ್ತೀವಿ. जो मोह है उसके कारण तुम दुखी बन पड़े हो, इसलिए बाप कहते हैं तुम इस जग के नाते तोड़ करके अभी मेरे बनो. ಅದರಿಂದ ನಮಗೆ ಇಡೀ ಪ್ರಪಂಚದಲ್ಲಿ ಕಮಲ ಪುಷ್ಪದಂಗೆ ನೀವು ಕರ್ತವ್ಯ ಮಾಡ್ಕೊಂಡು ಪ್ರೀತಿನಲ್ಲಿರಿ, ಮೋಹ ಬೇಡ.
ಪರಮಾತ್ಮನಿಗೆ ಪ್ರೇಮ ಸಾಗರ ಅಂತ ಹೇಳ್ತಿರ್ತಾನೆ, ಮೋಹ ಸಾಗರ ಅಲ್ಲ. ಮೋಹ ದುಃಖ ಕೊಡುತ್ತೆ, ಪ್ರೇಮ ಅನ್ನೋದು ದುಃಖ ಕೊಡೋದಿಲ್ಲ. ಹೀಗೆ ನೀವು ನನ್ ಜೊತೆನಲ್ಲಿ ಸಂಬಂಧ ಇಟ್ಕೊಳ್ಳಿ, ಪರಮಾತ್ಮನಲ್ಲಿ ನೀವು ಮೋಹ ಇಟ್ಕೊಳ್ಳಿ, ಆಗ ನಮ್ಗೆ ರಕ್ಷಣೆ ಸಿಗುತ್ತಲ್ಲ. तो ये जो तुमने अपने देह के बंधन, जीवन के बंधन बनाए हैं, उनसे निकल करके अभी मेरे बन जाओ, फिर मैं कोई तुम्हारे साथ जन्म जन्म थोड़ी चलता रहूंगा नहीं. ಈಗ ನಾವು ಯಾವ ಅಟ್ಯಾಚ್ಮೆಂಟ್ ಅನ್ನ ನಾವು ದೇಹ ಬಂಧನದಲ್ಲಿ ಜೀವನ ಬಂಧನ ನಮಗೆ ರೂಪಿಸಿದ ಅಲ್ಲಿ ನಾವು ಇಟ್ಕೊಂಡಿದ್ದೀವಿ, ಅದರಿಂದ ಕಳಚಿ ಅದೇ ನಮ್ಮ ಅಟ್ಯಾಚ್ಮೆಂಟ್ ಅನ್ನ ಯಾರ ಜೊತೆ ಜೋಡಿಸಿ ಭಗವಂತನ ಜೊತೆ. ಬಾಬಾ ಹೇಳ್ತಾರೆ, ನಾನೇನು ನಿಮ್ಮ ಜನ್ಮ ಜನ್ಮ ನಿಮ್ಮ ಕರ್ಮ ಲೆಕ್ಕಾಚಾರದಲ್ಲಿ ನಿಮ್ ಜೊತೆಗೆ ಹುಟ್ಟಿರೋದು ಬರೋದು ಮಾಡುವಂತಹ ಜನ್ಮ ಮರಣದಲ್ಲಿ ಬರೋದಿಲ್ಲ. ಅಭಿ ನಹಿ, ಅಭಿ ಮೇರಾ ತುಮಾರೆ ಸೆ ಕಾಮ್ ಹೇ ಬಸ್. ಈ ಸಂಗಮ ಯುಗದಲ್ಲಿ ಮಾತ್ರ ಭಗವಂತನಿಗೆ ಜೊತೆ ನಾವು ಕನ್ಸಲ್ಟ್ ಮಾಡ್ತಾ ಇದ್ವಿ. ಭಗವಂತ ನಮ್ಮನ್ನ ಸಂಪರ್ಕ ಮಾಡಿದ್ದಾರೆ. ಇದೊಂದೇ ಜನ್ಮ ನನ್ಗೆ ನಿಮ್ ಜೊತೆ ಕೆಲಸ, ಆಮೇಲೆ ಸತ್ಯುಗದಿಂದ ಜನ್ಮ ಜನ್ಮ ನಾನ್ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲೇನು ಬರೋದೇ ಇಲ್ಲ. ಈಗ ಬಂದಿದ್ದೀನಿ ಯಾಕೆ? ನಿಮ್ಮ ಆತ್ಮವನ್ನ ಶುದ್ಧ ಮಾಡ್ಲಿಕ್ಕೋಸ್ಕರ ಬಂದಿದ್ದೀನಿ. ಅದರಿಂದ ಬಾಬನ ಜೊತೆನಲ್ಲೇ ಇದ್ರೆ ಬಾಬಾ ನಮ್ಮನ್ನೇನ್ ಮಾಡ್ತಾರೆ? ನೋಡ್ತಾ ಇರ್ತಾರೆ. ಬಾಬಾ ನಮ್ಮನ್ನ ಸ್ವಚ್ಛ ಮಾಡ್ತಾರೆ, ನಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತಾರೆ. फिर तो तुम आत्माएं आपस में सदा काल के सुख में चलती चलेंगे, तो तुम्हारे दुख के बंधन काट करके सुख के संबंध बना देता हूँ, फिर तुम ही आपस में सुख भोगेंगे. ಹೀಗೆ ನಾವು ಭಗವಂತನ ಹತ್ರ ಬಂದ್ಬಿಟ್ರೆ ಆಮೇಲೆ ಭಗವಂತ ಏನ್ ಮಾಡ್ತಾರೆ? ನಮ್ಮನ್ನ ತನ್ನ ಜವಾಬ್ದಾರಿಗೆ ತಗೊಳ್ತಾರೆ. ನಮ್ಮ ಯಾವೆಲ್ಲ ದುಃಖ ಬಂಧನಗಳಿದೆ ಅದನ್ನೆಲ್ಲ ಕತ್ತರಿಸಿ ನಮಗೆ ಸುಖದ ಸಂಬಂಧಗಳನ್ನ ನಮಗೆ ಕೊಡುತ್ತಾರೆ. ನಾವು ಆಗ ಪರಸ್ಪರ ಸುಖವಾಗಿ ಜೀವಿಸ್ತೀವಿ. ನೋಡಿ, ಬಾಬನಿಗೆ ನಮ್ಮನ್ನ ಒಪ್ಪಿಸ್ಬಿಟ್ರೆ ಏನ್ ಮಾಡ್ತಾರೆ ಬಾಬಾ? ನಮ್ಗೆ ಗೊತ್ತಿಲ್ದಂಗೆನೆ ನಮ್ಗೆ ನಮ್ಮ ಜೀವನವನ್ನ ಸುಖಮಯ ಮಾಡ್ತಾ ಇರ್ತಾರೆ. ಅಭಿ ದೇಖೋ ತುಮ್ ಕಿತನೆ ಬಿಗಡ್ ಗಯೆ ಹೋ, ಇಸ್ಲಿಯೇ ದುಃಖಿ ಹೋತೆ ಹೋ. ಎಷ್ಟೋ ಸಲ ನಮ್ಗೆಲ್ಲ ಅನುಭವ ಇದೆಯಲ್ಲ, ನಮ್ಮ ಜೀವನದಲ್ಲಿ ಏನೋ ಒಂದು ಆಗು ಹೋಗುಗಳಲ್ಲಿ ನಮಗೆ ಬರುವಂತಹ ಸಮಸ್ಯೆಗಳನ್ನ ನಮಗಿಂತ ಮುಂಚೆನೆ ಬಾಬಾ ಪರಿಹಾರ ಮಾಡ್ಬಿಟ್ರು. ನಮ್ಗ ಸಮಸ್ಯೆ ಅಂತ ಅರ್ಥ ಆಗಕ್ಕಿಂತ ಮುಂಚೆನೆ ಬಾಬಾ ಏನ್ ಮಾಡ್ತಾರೆ? ನಮ್ಮನ್ನ ರಕ್ಷಿಸ್ಬಿಡ್ತಾರೆ. ಹೀಗೆ ನಮ್ಮನ್ನ ಬಾಬನಿಗೆ ಒಪ್ಪಿಸ್ಕೊಂಡ್ರೆ ಮಾತ್ರನೇ ನಮ್ಗೆ ರಕ್ಷಣೆ ಸಿಗುತ್ತೆ. ನಾವು ಜಾಸ್ತಿ ನಮ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ರೆ ಬಾಬನ ರಕ್ಷಣೆ ಅಷ್ಟು ಸಿಗೋದಿಲ್ಲ. ಹೀಗೆ ಒಪ್ಪಿಸ್ಕೊಂಡು ನಿಶ್ಚಿಂತ ಆಗ್ಬೇಕು. ಫಿರ್ ಮೈ ತುಮಾರ ಬಿಗಡಾ ಹುವಾ ಸುಧಾರ್ತಾ ಹೂಂ, ಫಿರ್ ತುಮ್ ಹಿ ಸುಖಿ रहेंगे, मैं थोड़े ही जन्म जन्म तुम्हारे साथ चलने वाला हूँ, मैं तो सिर्फ तुम्हारी बिगड़ी को संवारने के लिए कहता हूँ, अभी मेरे बनो. ಈಗ ಬಾಬಾ ನನ್ನವರಾಗಿ ನೀವು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಬಾಬಾ ತಿಳಿಸ್ತಾ ಇದ್ದಾರೆ, ನಿಮ್ಮ ಕೆಡುಕುಗಳನ್ನೆಲ್ಲ ಒಳಿತು ನಾನೇ ಮಾಡೋದು. ಹೌದಲ್ವಾ? ಈಗ ಡಾಕ್ಟರ್ ಹತ್ರ ಹೋದ್ರೆ ತಾನೇ ನಮ್ಮ ಕಾಯಿಲೆಗೆ ಚಿಕಿತ್ಸೆ ಸಿಗೋದು. ಹಾಗೆ ನಾವು ಭಗವಂತನ ಹತ್ರ ಇದ್ದಾಗ್ಲೇನೆ ನಮ್ಗೆಲ್ಲ ಬಾಬಾ ನಮ್ನೆಲ್ಲ ನೋವು ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ. ಮತ್ತೆ ಬಾಬಾ ತಿಳಿಸ್ತಾರೆ, ನಾನು ಜನ್ಮ ಜನ್ಮ ಸತ್ಯ ತ್ರೇತಾಯುಗದಲ್ಲೆಲ್ಲ ನಿಮ್ ಜೊತೆನಲ್ಲಿ ಹುಟ್ಟಿ ಬರೋದಿಲ್ಲ. तो सो भी क्यों कहता हूँ? क्योंकि मेरे फरमान पर चलने से तुम्हारे लिए सब सहज हो जाएगा, मैं तुम्हें ये सहज युक्ति देता हूँ. ಬಾಬಾ ತಿಳಿಸ್ತಾರೆ, ನೀವು ನನ್ನ ಆಜ್ಞೆಯಂತೆ ನಡ್ಕೊಂಡ್ರೆ ನಿಮ್ಗೆಲ್ಲ ಸುಲಭ ಆಗುತ್ತೆ. ನಮ್ಗೇನ್ ಅನ್ಕೊಳ್ತೀವಿ? ಎಲ್ಲೋ ಬೇರೆ ಸುಖ ಬಿಡಿಸ್ಬಿಡ್ತಾರೇನೋ ಬಾಬಾ, ನನ್ನ ಇಚ್ಛೆಗಳೆಲ್ಲ ಬಿಟ್ಬಿಡ್ಬೇಕೇನೋ, ನಂದೇನೋ ಕೈ ತಪ್ಪಿಬಿಡುತ್ತೇನೋ ಅಂತ ನಾವ್ ಅನ್ಕೊಳ್ತೀವಿ. ಹಾಗೆ ಆಗುತ್ತಲ್ಲ. ಚಿಕ್ಕ ಮಕ್ಕಳಿಗೆ ನೋಡಿ, ನೀವ್ ಅವ್ರ ಹತ್ರ ಕೈಯಲ್ಲಿ ಏನೋ ಒಂದು ಆಟದ ಸಾಮಾನು ಇರುತ್ತೆ, ಅದನ್ನ ಕೊಡುವಂತ ತಕ್ಷಣ ಮಗುಗೆ ಏನ್ ಬಂದ್ಬಿಡುತ್ತೆ? ಕಾನ್ಶಿಯಸ್. ನಂದೇನೋ ಇಷ್ಟಪಟ್ಟಿದ್ ಕಿತ್ಕೊಂಡ್ಬಿಡ್ತಾರೆ ಇವರು, ನಾನು ಆಟ ಆಡ್ತಿದ್ದೀನಿ ಅದಕ್ಕೆ ಕಸ್ಕೊಂಡ್ಬಿಡ್ತಾರೆ, ನನ್ ಸಂತೋಷ ಕಿತ್ಕೊಂಡ್ಬಿಡ್ತಾರೆ ಅಂತ ಅವ್ರ ಮಗು ಏನ್ ಮಾಡುತ್ತೆ? ಕೊಡು ಅಂದ್ರೆ ಇನ್ನೂ ಕೊಡೋದಿಲ್ಲ. ಬೇಕಾದ್ರೆ ಅದಕ್ಕೇನ್ ಬೇಕಾಗಿರಲಿಲ್ಲ, ಬೇಕಾದ್ರೆ ಅಲ್ಲೇ ಬಿಸಾಕ್ ಹೋಗ್ತಾ ಇತ್ತು. ಆದ್ರೆ ನೀವು ಕೊಡುವಂತ ತಕ್ಷಣ ಅದಕ್ಕೇನ್ ಕಾನ್ಶಿಯಸ್ ಬಂದ್ಬಿಡುತ್ತೆ? ತನ್ನ ಖುಷಿ ಇವ್ರು ಎಳ್ಕೊಂಡ್ಬಿಡ್ತಾರೇನೋ ಅಂತ ಅದು ಇನ್ನೂ ಕೊಡೋದಿಲ್ಲ, ಇನ್ನೂ ಜಾಸ್ತಿ ಬಜೆಟ್. ಹಾಗೆ ನಾವು ಸಹ ಏನ್ ಮಾಡ್ಬಿಡ್ತೀವಿ? ಬಾಬಾವ್ರ ಜ್ಞಾನ ತಿಳ್ಕೊಂಡು ಇನ್ನೆಲ್ಲಿ ಅದು ಇದು ತ್ಯಾಗ ಮಾಡ್ಬಿಡ್ಬೇಕೇನೋ ಅಂತ ನಾವು ಬಾಬಾವರಿಂದ ನಾವ್ ಎಷ್ಟ್ ಬೇಕೋ ಅಷ್ಟೇ ಕೇಳೋದು, ಎಷ್ಟ್ ಬೇಕೋ ಅಷ್ಟೇ ಇದ್ದೀವಿ. ಇಲ್ಲ, ಹಂಗ್ ಮಾಡ್ಕೊಂಡ್ಬಿಡ್ತೀವಿ. ಬಾಬಾ ಹೇಳ್ತಾರೆ, ಇಲ್ಲ, ನೀವು ನನಗೆ ಪೂರ್ತಿಯಾಗಿ ನಿಮ್ಮನ್ನ ಒಪ್ಪಿಸ್ಕೊಳ್ಳಿ. ಮತ್ತೆ ಬಾಬಾ ನಾವೇನ್ ಸುಖ ಅಂತ ಅನ್ಕೊಂಡು ಇಟ್ಕೊಂಡಿದೀವಿ ಆಟ ಸಾಮಾನುಗಳಂತೆ, ಅದಕ್ಕಿಂತಲೂ ಮಿಗಿಲಾದ ಸುಖ ಕೊಡ್ತಾರೆ. ಆದ್ರೆ ಅರ್ಥ ಆಗ್ಬೇಕಲ್ಲ ನಮ್ಗೆ, ನಮ್ ಕೈಲಿರೋ ಆಟ ಸಾಮಾನಿಗಿಂತ ಚೆನ್ನಾಗಿರೋದು ಬಾಬಾ ಕೊಡ್ತಾ ಇದ್ದಾರೆ ಅಂತ ಅರ್ಥ ಆಗ್ಬೇಕು. ಅದನ್ನ ಬಾಬಾ ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಬಾಬಾ ಅವರಿಂದ ನಾವು ಕೊಡುವಂತದನ್ನೆಲ್ಲ ನಾವು ತಗೋತಾ ಇದ್ರೆ ಇದು ತನ್ನಷ್ಟು ತಾನೇ ಬೇಡದೆ ಇರುವಂತದ್ದು ಸಣ್ಣ ಪುಟ್ಟದ್ದು ಬಿಟ್ಟೋಗ್ಬಿಡುತ್ತೆ ನಮ್ಮಿಂದ. तो मैं तुम्हें ये सहज युक्ति देता हूँ, तुम प्रैक्टिकल में मेरे होकर के चलो, तो
तो ये युक्ति ಕಾಮ್ಯವೇ, ನೀವು ಪ್ರಾಕ್ಟಿಕಲ್ ಆಗಿ ನನ್ನವರಾಗಿ ನಡ್ಕೊಳ್ಳಿ. ಈಗ ಇದೆಲ್ಲನೂ ಸಹ ಯುಕ್ತಿಗಳು ಈಗ ನಿಮ್ಗೆ ಆಚರಣೆಗೆ बरಬೇಕು, ನಿಮ್ ಉಪಯೋಗಕ್ಕೆ ಬರುತ್ತೆ. जैसे कोई किसी के गोद का बच्चा होता है, फिर उनका नाम प्रैक्टिकल चलेंगे ना, ऐसे तुम भी प्रैक्टिकल मेरे होकर के चलने से तुम्हारा ही भाग्य बनेगा। बाप तो बड़ी सीधी सहज एकदम सिंपल बातें बदलाते हैं। उसे भी देखो कोर्टों में कोई ही धारणा करने वाले निकलते हैं। ಹೀಗೆ ಯಾರಾದ್ರೂ ದತ್ತುಪುತ್ರರಾಗಿರ್ತಾರೆ, ದತ್ತುಪುತ್ರ ಆಗಿದ್ದಾಗ ಅವ್ನು ಯಾವ ತಂದೆಗೆ ದತ್ತು ಸ್ವೀಕಾರ ಆಗಿರ್ತಾನೋ ಅವ್ರ ಹೆಸರು ಹೇಳ್ತಾರೆ ತಾನೆ. ಒಬ್ಬ ಶ್ರೀಮಂತ ತಗೊಂಡಿರ್ತಾನೆ ಅಂದ್ರೆ ಆ ತಂದೆ ಹೆಸರನ್ನ ಹೇಳ್ತಾರೆ. ಅದೇ ರೀತಿನಲ್ಲಿ ಬಾಬಾ ಹೇಳ್ತಾರೆ, ನೀವು ಪ್ರಾಕ್ಟಿಕಲ್ ಆಗಿ ನನಗೆ ನೀವು ದತ್ತು ಮಕ್ಕಳಾಗಿ ಸ್ವೀಕಾರ ಆಗಿದ್ದೀರಿ, ನೀವು ಆ ರೀತಿಯಾಗಿ ಬಾಬಾವರ ಮಗುವಾಗಿ ನೀವು ನಡ್ಕೊಳ್ಳಿ. ನೀವು ಕಾನ್ಶಿಯಸ್ಗೆ ದತ್ತು ಮಕ್ಕಳು, ಹುಟ್ಟಿದವರು ಹುಟ್ಟಿದ ಬೇರೆ ಕಡೆ, ಆದ್ರೆ ಬೆಳಿತಾ ಇರೋದು ಸಾಕು ತಂದೆ ತಾಯಿ ಬೇರೆಯವರು. ಕೃಷ್ಣನ ಬಗ್ಗೆ ಎಲ್ಲ ತೋರಿಸ್ತಾರಲ್ಲ ಸಾಕು ತಂದೆ ತಾಯಿಗಳು ಅಂತ. ಹಾಗೇನೆ ನಾವು ಭಗವಂತ ನಮ್ಮನ್ನ ಸಾಕ್ತಾ ಇದ್ದಾನೆ, ಸಲಹತಾ ಇದ್ದಾರೆ. ಅದರಿಂದ ಪರಮಾತ್ಮನ ಕಡೆ ನಮಗೆ ಮನಸ್ಸು ಪ್ರೀತಿ ಇದ್ದಾಗ ನಮ್ಮ ಜೀವನದಲ್ಲಿ ಭಾಗ್ಯ ರೂಪಿಸಿಕೊಳ್ತೀವಿ. ಮತ್ತು ಬಾಬಾ ನಮಗೆ ಬಹಳ ಸರಳವಾದಂತಹ, ಸಹಜವಾದಂತಹ ಮತ್ತು ನೇರವಾದ ಮಾತುಗಳನ್ನ ಹೇಳ್ತಾರೆ. ಏನು ಕಷ್ಟ ಇಲ್ಲ. ಇಷ್ಟು ನೀವು ಶಾಸ್ತ್ರಗಳನ್ನ ಓದ್ರಿ, ಅಲ್ಲಿ ಶ್ಲೋಕಗಳ ಸಂಸ್ಕೃತ ಕಲೀರಿ, ಏನೇನೋ ಒಂದು ಭಕ್ತಿ ಮಾರ್ಗದಲ್ಲಿ ಎಷ್ಟು ಹಠ ಸಾಧನೆ ಮಾಡ್ತಾರಲ್ಲ, ಸುಲಭವಾಗಿ ನಿಮ್ಗೆ ಹೇಳ್ತಾ ಇದ್ದಾರೆ. अभी भी देखो कोर्टों में कोई ही धारणा करने वाले निकलते हैं। बाप कहते हैं इस छोटे से संगम युग में तुम्हारा देश, इस ಕಾರ್ಪೋರಿಯಲ್ ದುನಿಯಾ में तुम्हारे लिए आया हूँ। ಇದೊಂದು ಚಿಕ್ಕದಾದ ಸಂಗಮ ಯುಗ ನೋಡಿ. ಪ್ರಪಂಚದಲ್ಲಿ ದೀರ್ಘವಾಗಿ 5000 ವರ್ಷಗಳ ಜನ್ಮ ಮರಣದಲ್ಲಿ ಬರ್ತಾ ಇರ್ತೀವಿ. ಬಾಬರವರು ಪರಮಾತ್ಮ ಸಿಗೋದು ಕೇವಲ ಈ ಸಂಗಮ ಯುಗದಲ್ಲಿ. ನಿಮ್ಮ ಜಗತ್ತಿನಲ್ಲೇ ಬರ್ತೇನೆ ಮತ್ತು ಈ ಭೌತಿಕ ಪ್ರಪಂಚದಲ್ಲಿ ನಿಮಗಾಗಿಯೇ ಬಂದಿದ್ದೇನೆ. ಅದರಿಂದ ಇದು ಭೌತಿಕ ಪ್ರಪಂಚದಿಂದ ಇನ್ನು ಪರಮಾತ್ಮ ಪರಂಧಾಮದ ಗೇಟ್ ತೆಗೆದು ಪರಮಾತ್ಮ ಪರಂಧಾಮಕ್ಕೆ ಹೋಗಿಲ್ಲ. ಇನ್ನು ಬಾಬಾ ಇದಾರೆ ಈ ಸೃಷ್ಟಿನಲ್ಲಿ, ನಮ್ಗೆಲ್ಲಾರ್ಗು ತಯಾರು ಮಾಡ್ತಾ ಇದ್ದಾರೆ. ನಿಮಗೋಸ್ಕರ ಬಂದಿದ್ದೇನೆ ಅಂತ ಹೇಳ್ತೇನೆ. तो कम से कम जितना टाइम है उतना टाइम तो कुछ हमारा ख्याल करो। बाबा के बने हो तो कम से कम इतना टाइम तो शुद्ध रहो। ಈಗ ನೀವು ಎಷ್ಟು ಸಮಯ ಇದೆಯಲ್ಲ ಅಷ್ಟು ಸಮಯದಲ್ಲೇ ಬಾಬಾ ಹೇಳ್ತಾರೆ, ಉತ್ತನಾ ಟೈಮ್ तो कुछ हमारा ख्याल करो। ಪರಮಾತ್ಮನ ಕಡೆ ಸ್ವಲ್ಪ ಮನಸ್ಸು ಕೊಡಿ, ಗಮನ ಕೊಡಿ. ಇರೋ ಟೈಮಲ್ಲೇನೆ ನೀವು ಬಾಬಾವರ ಮಗು ಆಗಿದ್ದೀರಲ್ವಾ ಅಂದಾಗ ಆದಷ್ಟು ನಿಮ್ಮ ಸಮಯವನ್ನ ನೀವು ಶುದ್ಧವಾಗಿಟ್ಕೊಳ್ರಿ. ನೋಡಿ, ಕ್ಲಾಸ್ ಟೈಮಲ್ಲಿ 1 ಗಂಟೆ ನಮಗೆ ಪ್ರಯತ್ನ ಇಲ್ಲದೇನೆ ನಮ್ಮ ಸಮಯ ಶುದ್ಧವಾಗಿ ಕಳೆದೋಗ್ಬಿಡುತ್ತೆ. ನೀವು ಹಾಗೆ 1 ಗಂಟೆ ಕೂತ್ಕೊಳ್ರಿ, ಎಷ್ಟೇ ಎದುರುಗಡೆ ಪುಸ್ತಕ ಇಟ್ಕೊಳ್ರಿ, ಲೈಟ್ಗಳು ಹಾಕ್ರಿ, ಒಂದ್ ಸ್ವಲ್ಪ ಮನಸ್ಸು ಏನಾದ್ರೂ ಆ ಕಡೆ ಏನು ಇಲ್ಲ ಅಂದ್ರೆ ಕೆಲಸದ ಕಾನ್ಶಿಯಸ್ ಎಲ್ಲಾದ್ರೂ ಹೋಗ್ಬಿಡುತ್ತಲ್ಲ. ಅದರಿಂದ ಬಾಬಾವರ ಮುರಳಿ ಜ್ಞಾನ ಯೋಗದಲ್ಲಿ ಶುದ್ಧ ಇಟ್ಕೊಳ್ಳಿ. फिर तो तुम्हारी ऐसी प्रारब्ध बन जाएंगे जो तुम्हें उस दुनिया में मेहनत करनी नहीं पड़ेंगे। ಅಂದ್ರೆ ಒಂದ್ಸಲ ನಾವ್ ಇದು ಸಂಸ್ಕಾರ ಹಾಕೊಂಡ್ವಿ ಅಂದ್ರೆ ಮತ್ತೆ ಸತ್ಯುಗದಲ್ಲಿ ಕಷ್ಟ ಇರಲ್ಲ. ಹೇಗೆ ಲೌಕಿಕದಲ್ಲೂ ನೋಡಿ, LLB ಅಥವಾ ಇಂಜಿನಿಯರಿಂಗ್ ಮೆಡಿಕಲ್ ಓದ್ಬಿಡ್ತಾರೆ. ಓದಿದ ಆದ್ಮೇಲೆ ಅವರಿಗೆ ಅವ್ರ ಓದಿದ ವಿದ್ಯೆ ಏನಾಗುತ್ತೆ, ಕಾಮರ್ಸ್ ಎಲ್ಲ ಓದಿದ್ಮೇಲೆ ಅವ್ರ ಮುಂದೆ ಉಪಯೋಗ ಬರುತ್ತೆ. ಆ ನಂತರ ಅವ್ರ ಅದೇ ಪಾಠಗಳನ್ನ, ಅದೇ ABCD ಅವ್ರು ಮತ್ತೆ ಕಲಿಯೋ ಅಗತ್ಯ ಇರೋದಿಲ್ಲ. ಹೌದಲ್ವಾ? ಒಂದ್ಸಲ ನೀವು ಯಾವುದೇ ಒಂದು ಮೂಲ ಜ್ಞಾನವನ್ನು, ಬೇಸಿಕ್ ನಾಲೆಡ್ಜ್ ಕಲ್ತ್ಕೊಂಡ್ಬಿಟ್ರಿ ಅಂದ್ರೆ ಮುಂದೆ ಕಷ್ಟ ಆಗಲ್ಲ. ಹಾಗೆ ನಾವು ಸ್ವರ್ಗಕ್ಕೆ ಬೇಸಿಕ್ ಆಗಿರೋ ನಾಲೆಡ್ಜ್ ಇದು. ನಾವು ದೇವತೆ ಆಗ್ಬೇಕಂತಂದ್ರೆ ನಾವು ಪರಮಾತ್ಮನಲ್ಲಿ ನಮ್ಮ ಪ್ರೀತಿಯನ್ನ ಇಟ್ಕೋಬೇಕು. अभी थोड़ी मेहनत की बात है। अभी तुम कैसे भी करके मर मिट करके भी पवित्र रहने की प्रतिज्ञा करो। ಇಲ್ಲಿ ಬೇಸಿಕ್ ಆದಂತಹ ದೇವತೆ ಆಗುವ ಕ್ವಾಲಿಟೀಸ್ ಯಾವುದು? ಪವಿತ್ರತೆ ಮೊದಲನೇದು. ಹೇಗಾದ್ರೂ ಮಾಡ್ರಿ. ಅದಕ್ಕೆ ಈಗ ಸಮಯ ಎಂತದ್ ಬಂದಿದೆ, ಶಾರೀರಿಕವಾಗಿಯೂ ಅಷ್ಟೇ, ಆತ್ಮಿಕವಾಗಿಯೂ ಅಷ್ಟೇ. ಮಾಡು ಇಲ್ಲವೇ ಮಾಡಿ, ಡೂ ಆರ್ ಡೈ ಅಂತ ಇದೆ ಈಗ ಸಮಯ. ಈಗ ಮೊದಲಿನಂಗೆ ನಾವು ಪರವಾಗಿಲ್ಲ ಅಂತ ಸ್ವಲ್ಪ ನಿಧಾನ ಮಾಡೋದು, ಅಲಕ್ಷ್ಯ ಮಾಡೋದು ಅಂದ್ರೆ ನಾವ್ ಏನ್ ಅನ್ಕೊಂಡಿರ್ತೀವೋ ಅದೇ ನಮ್ದು, ನಾವ್ ಹೇಗಿರ್ತೀವೋ ಅದಕ್ಕೆ ರಿಸಲ್ಟ್ ತಕ್ಷಣ ಬರಕ್ ಶುರುವಾಗ್ಬಿಡುತ್ತೆ. ಅದರಿಂದ ಈಗ ಸಂಗಮ ಯುಗದಲ್ಲಿ ನಾವು ಪವಿತ್ರವಾಗಿರ್ತಕ್ಕಂತಹ ಪ್ರತಿಜ್ಞೆ ಮಾಡ್ಬೇಕು. ಇದೇ ನಮ್ಮ ದೇವತೆ ಆಗ್ಬೇಕಾದ್ರೆ ಫೌಂಡೇಶನ್. ಅಪ್ನಿ ದೃಢತಾ ರಖೋ, ಅಪ್ನಿ ಧಾರಣಾओं में रहने का पूरा ಪ್ರಯತ್ನ ಕರೋ. ನಾವು ದೃಢವಾಗಿರ್ಬೇಕು. ನಮ್ಮ ಒಂದು ಈ ಧಾರಣೆಗಳಲ್ಲಿ ಇರ್ಲಿಕ್ಕೆ
ನಾವು ಸಂಪೂರ್ಣವಾಗಿ ಪ್ರಯತ್ನ ಪಡ್ಬೇಕು. ಅಂದ್ರೆ ನಾವ್ ಏನೇ ಮಾಡ್ಬೇಕಾದ್ರೂ ಪ್ರಯತ್ನ ಮಾಡದೆ ಅದು ತಾನಾಗೆ ಆಗಲ್ಲ. ಈಗ ನೀವು ಅಮೃತ ವೇಳೆಯಲ್ಲಿ ಬೆಳಗ್ಗೆ ಎದ್ದೇಳ್ಬೇಕು, ರಾತ್ರಿ ಅನ್ಕೊಂಡ್ರೆ ತಾನೇ ನೀವು ಬೆಳಗ್ಗೆ ಎದ್ದೇಳೋದು. ಅದಕ್ಕೆಲ್ಲ ಸೆಟ್ ಮಾಡ್ಕೊಳ್ತೀರಾ? बाप तुम्हें साफ साफ बतलाते हैं, तुम सिर्फ थोड़े टाइम के लिए ये मेहनत करो, मैं तुम्हें और कोई मेहनत नहीं कराता हूँ, तुम्हें जितना मिलता है उतना बेंट में कोई मेहनत ही नहीं है. ಬಾಬಾ ನಮ್ಗೇನು ಪ್ರಾಪ್ತಿ ಕೊಡ್ತಾ ಇದ್ರೆ ಅದಕ್ಕೆ ಹೋಲಿಸಿದ್ರೆ ನಮ್ಮ ಕಷ್ಟ ಅದೇನು ಅಂತ ಕಷ್ಟವೇ ಅಲ್ಲ. ನೋಡಿ, ಜೈನರೆಲ್ಲ ಎಷ್ಟು ಕಷ್ಟ ಪಡ್ತಾರಲ್ಲ, ಅವರು ಒಂದು ನಿರ್ವಾಣವನ್ನ ಪಡ್ಕೊಳ್ಳಿಕ್ಕೆ ಅವರು ಅನೇಕ ದಿನಗಟ್ಟಲೆ ಉಪವಾಸ ಮಾಡ್ತಾರೆ. ಕೆಲವರಂತೂ ಜೀವಂತವಾಗಿನೇ ಅವ್ರ ಉಪವಾಸದಿಂದಲೇ ದೇಹ ತ್ಯಜಿಸ್ತಾರೆ. ಹಾಗೆ ನಿಮ್ಗೆ ಏನು ದೈಹಿಕ ಮಾನಸಿಕ ಏನು ಕಷ್ಟ ಇಲ್ವಲ್ಲ. ಅಭಿ ಘೀ ಕೆ ಘಡೆ ಮತ್ ಬನಾವು, ಏ ಕರುಂಗ ಓ ಕರುಂಗ. ಈಗ ನೀವೇನ್ ಮಾಡಿ, ತುಪ್ಪದ ಒಂದು ಕೊಡವನ್ನ ಅಥವಾ ತುಪ್ಪದ ಒಂದು ಮಡಿಕೆಯ ಒಂದು ಮನಸ್ಸಿನ ಮಂಡಿಗೆ ತಿನ್ಬಾರ್ದು, ಗಾಳಿ ಗೋಪುರ ಕಟ್ಬಾರ್ದು ಅಂತಾರಲ್ಲ, ಹಾಗೆ ಮಾಡ್ಬೇಡಿ ಅಂತ. ಬೀದಿನಲ್ಲೂ ಸಹ ಕಥೆ ಇದೆ. ಅದೇ ಒಂದ್ ಕತೆ ಹೇಳ್ತಾರಲ್ಲ, ಒಬ್ರು ಹಾಲು ಮಾರೋರು ಮೊಸರು ಮಾರೋರು ತಲೆ ಮೇಲೆ ಮೊಸರಿನ ಗಡಿಗೆ ಇಟ್ಕೊಂಡು ಹೋಗ್ತಾ ಇರ್ತಾರ. ಅದನ್ನ ನಾನು ಮೊಸರು ತುಪ್ಪನ ಮಾರಾಟ ಮಾಡ್ಲಿಕ್ಕೆ, ಆ ಸಮಯದಲ್ಲಿ ಅವಳಿಗೆ ಯೋಚನೆ ಮಾಡ್ತಾ ಇರ್ತಾಳಂತೆ, ನಾನು ಇಷ್ಟು ಮಾರಾಟ ಮಾಡ್ತೀನಿ, ನನ್ಗೆ ಇಷ್ಟು ದುಡ್ಡು ಬರುತ್ತೆ, ನಾನು ಅಷ್ಟು ದುಡ್ಡಿಂದ ಹಿಂದಿದ್ದು ತಗೋತೀನಿ, ಇನ್ನಷ್ಟು ಬೆಳೆಸ್ತೀನಿ, ಆಮೇಲೆ ಮನೆ ಮಾಡ್ತೀನಿ, ಮಕ್ಕಳು ಅದೇ ತರ ಏನೇನೋ ಯೋಚನೆ ಮಾಡ್ತಾ ಅದೇನೋ ಮಾತಾಡ್ತಾ ಯಾರ ಜೊತೆಗೋ ಏನೋ ಹೌದು ಇಲ್ಲ ಅಂತ ಹೇಳೋಂಗೆ ತಲೆ ಅಲರ್ಸ್ಬಿಡ್ತಾಳಂತೆ. ಅವಾಗ ಆ ಮಡಿಕೆನು ಬಿದ್ದು ಹೊಡೆದೋಗುತ್ತೆ. ಆ ರೀತಿನಲ್ಲಿ ಆಗ್ಬಾರ್ದು ಅಂತಂದ್ರೆ ನಾವು ಮನಸ್ಸಿನಲ್ಲೇ ನಾವು ಜ್ಞಾನದಲ್ಲಿ ಇದ್ದೀವಿ, ನಾವೆಲ್ಲ ಪವಿತ್ರವಾಗಿದ್ದೀವಿ, ನಾವು ಸರಿ ಇದ್ದೀವಿ, ನಾವು ದೇವತೆ ಆಗ್ತೀವಿ ಅಂತ ಸುಮ್ನೆ ಹಂಗೆ ಅನ್ಕೊಂಡ್ಬಿಟ್ಟು ಆಮೇಲೆ ಅದು ಒಂದೇ ಸಲ ನಾವು ಬರೀ ಅನ್ಕೊಂಡ್ಬಿಟ್ರೆ ನಾವು ದೇವತೆಗಳು ಆಗ್ಬಿಡೋದಿಲ್ಲ. ನಮ್ ಏನ್ ಹೇಳ್ತಾರೆ ಬಾಬಾ ಅದನ್ನ ನಾವು ಪ್ರಾಕ್ಟಿಕಲ್ ಅಲ್ಲಿ ಮಾಡ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ತುಪ್ಪದ ಮಡಕೆ ಬಿದ್ದು ಒಡೆದೋದಂಗೆ ಅವಳ ಕನಸುಗಳೆಲ್ಲ ಚೂರಾಗೋಯ್ತಲ್ಲ, ಹಂಗಾಗ್ಬಾರ್ದು. ಯಾ ಕರುಂಗಾ ವೋ ಕರುಂಗಾ, ದುನಿಯಾ ಕ್ಯಾ ಕಹೆಂಗೆ ವೋ ಕ್ಯಾ ಕಹೆಂಗೆ, ಅರೆ ದುನಿಯಾ ಕ್ಯಾ ಕಹೆಂಗೆ छोड़ दो इसे. ಜನ ಏನಂತಾರೆ ಅಂತ ಅನ್ಕೊಂಡ್ರೆ, ಅಯ್ಯೋ ಅದು ಜನ ನಾಳೆ ನಿಮ್ ಕಷ್ಟದಲ್ಲಿದ್ದಾಗ ಬರ್ತಾರ, ಅವರು ಎಲ್ಲ ದೂರ ಆಗ್ತದೆ. ಅದರಿಂದ ಆ ಜನರ ವಿಷಯನ ಯೋಚನೆ ಮಾಡಕ್ ಹೋಗ್ಬೇಡಿ. ನೋಡಿ, ಜನ ಇರ್ಲಿ, ಈಗ ಎಂತ ಪರಿಸ್ಥಿತಿ ಬಂದಿದೆ, ನಾವು ಈ ಯಾವ ಕಾಲಘಟ್ಟದಲ್ಲಿ ನಡೀತಾ ಇದ್ದೀವಿ ಅಂತ ನಮ್ಗೆ ಪರಿಸ್ಥಿತಿಗಳ ಇನ್ನೂ ಅರ್ಥ ಆಗೋದಿಲ್ಲ ಅನ್ನೋ ತರದಲ್ಲಿ ಇದ್ದೀವಿ. तो अभी ये दुनिया ही जाने वाली है, लेकिन उस विचारों को ये पता थोड़ी है, इसलिए बाप कहते हैं ये मत सोचो, अभी तो मौत सामने है, तुम ये इतनी लंबा चौड़ा जो बनाकर बैठे हो ये सब वेस्टेज कर रहे हो. अभी बाप कहते हैं तुम वेस्टेज को बचाओ. ನಾವೆಲ್ಲ ಉದ್ದಗಲವಾಗಿ ಜೀವನವನ್ನ ವಿಸ್ತಾರ ಮಾಡ್ಕೊಂಡ್ಬಿಟ್ಟಿದೀವಲ್ಲ, ಇದೆಲ್ಲ ವೇಸ್ಟ್ ಆಗುತ್ತೆ, ಹೌದಲ್ಲ? ಈಗ ನಾವು ನೋಡ್ತಾ ಇದೀವಿ ನೋಡಿ, ಎಷ್ಟೊಂದು ದೊಡ್ಡ ದೊಡ್ಡ ಭವನಗಳು ಕಟ್ಟಿರಬಹುದು, ಅಥವಾ ಇನ್ನೇನೋ ಬಿಸ್ನೆಸ್ ಬಹಳ ವಿಸ್ತಾರದಲ್ಲಿ ಹೋದವರು ಈಗ ಏನು ಮಾಡಕ್ ಆಗಲ್ಲ, ಅದನ್ನ ಕೈ ಹಾಕಕ್ಕೆ ಆಗೋದಿಲ್ಲ. ಆ ತರ ನಾವು ಆಗ್ತಾ ಇದೆ ಅಂತ ಅದಕ್ಕೆ ಬಾಬು ಅವರೆಲ್ಲ ಮೊದ್ಲು ಹೇಳ್ತಿದ್ರಲ್ಲ, ಮುಂದೆ ದೊಡ್ಡ ಭವನಗಳು ಕೊಟ್ಟರು ನಾನು ತಗೊಳ್ಳೋದಿಲ್ಲ, ಯಾಕೆಂದ್ರೆ ಅದು ಉಪಯೋಗಕ್ಕೆ ಬರ್ಲಿಲ್ಲ, ನಾನು ಅವ್ರಿಗೆ ಮತ್ತೆ ರಿಟರ್ನ್ ಕೊಡ್ಬೇಕಾಗುತ್ತೆ, ಆ ತರ ಎಲ್ಲ ಯಾಕೆ ಬೇಕು, ನಾನು ತಗೊಳ್ಳೋದೇನೇ ಇಲ್ಲ ಅಂತ. ಈಗ ನಾವು ಅದನ್ನೆಲ್ಲ ಹೇಗೆ ಅಂತ ನಮ್ಗೆ ಅವಾಗ ಅರ್ಥ ಆಗಿರ್ಲಿಲ್ಲ, ಈಗ ಅರ್ಥ ಆಗ್ತಾ ಇದೆ. इस शरीर निर्वाह के लिए जितना चाहिए उतना भले करो, जितना तुम्हारा क्रिएशन के साथ हिसाब किताब है उतना करो, मैं कहा संभालूंगा. ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ನಿಮ್ಮ ಶರೀರ ನಿರ್ವಹಣೆಗೆ ಎಷ್ಟು ನೀವು ದುಡಿಬೇಕು, ಹಣ ಸಂಪಾದನೆ ಮಾಡ್ಬೇಕು, ಹೊಟ್ಟೆ ಬಟ್ಟೆಗೆ, ಅನ್ನ ವಸತಿ ವಸ್ತ್ರಕ್ಕೆ ನೀವು ಅಷ್ಟು ಮಿನಿಮಮ್ ಮಾಡ್ಕೊಳ್ರಿ. ಆಮೇಲೆ ನಿಮ್ಮ ಮಕ್ಕಳ ಜೊತೆಲಿ ನಿಮ್ಗೆಲ್ಲ ಲೆಕ್ಕಾಚಾರ ಇರುತ್ತಲ್ಲ, ಆ ಮಕ್ಕಳು ಮರಿಗಳನ್ನ ಜವಾಬ್ದಾರಿ ಎಷ್ಟಿದೆಯೋ ಅಷ್ಟ ನೀವು ನೋಡ್ಕೊಳ್ಳಿ. ಅದೇ ನಿಮ್ಮ ಮಕ್ಕಳ ಜವಾಬ್ದಾರಿ ನಿಮ್ದಾಗಿರುತ್ತೆ. ಬಾಬಾ ತಿಳಿಸ್ತಾರೆ, ಇಲ್ಲ ಹಂಗಾದ್ರೆ ನಾನು ಬಾಬಾ ನೀನೇ ಎಲ್ಲಾ ನೋಡ್ಕೊಂಡ್ಬಿಡು, ನಿನಗೆ ಕೊಡ್ತೀನಿ ಅಂತ, ಹಂಗೆ ನೀವು ನಾನೆಲ್ಲಿ ಅವ್ರನ್ನೆಲ್ಲಾನು ಸಾಕ್ಲಿ. तो इसे तुमको ही संभालना है, तो जरूरी है वो तो तुमको फ्री करता हूँ. ಅದರಿಂದ ನಿಮ್ ಮಕ್ಕಳನ್ನ ನೀವು ನೋಡ್ಕೊಳ್ಳಿ, ನಿಮ್ಗೆ ಯಾವುದು ಅಗತ್ಯ ಇದೆಯೋ ಅದರಿಂದ ನಾನು ನಿಮ್ಮನ್ನ ಮುಕ್ತರನ್ನಾಗಿ ಮಾಡ್ತಾ ಇದ್ದೇನೆ. लेकिन अभी तो जो एक्स्ट्रा रच रहे हो उसके लिए मना करता हूँ, क्योंकि अभी वो तो गिरना ही है, क्योंकि अपना फालतू समय गवा रही हो. ಈಗ ಇರೋದನ್ನ ನಿಭಾಯಿಸಿ ಮಕ್ಳು ಮರಿಗಳನ್ನ, ಇನ್ನ ಎಕ್ಸ್ಟ್ರಾ ಮಕ್ಳು ಮರಿಗಳನ್ನ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯಾಕೆಂದ್ರೆ ಪ್ರಪಂಚದ ವಾತಾವರಣ ಈಗ ನೋಡಿ, ಒಂದ್ ಮಗುನ್ ಬೆಳೆಸ್ಲಿಕ್ಕೆ ಏನಿದೆ ಮಕ್ಳ ಸುಖ, ಈಗ ಹುಟ್ಟಿರೋ ಮಕ್ಳಿಗೆ ಪ್ರಪಂಚದಲ್ಲಿ ಏನ್ ಸುಖ ಇದೆ?
ಅವ್ರಿಗೆ ಯಾವ ಸುಖ ಕೊಡ್ಬೇಕು ಅಂತ ಜನ್ಮ ಕೊಡ್ಬೇಕು. ಆ ಮಕ್ಕಳಿಗೆ ಇವತ್ತು ಒಂದು ಶಿಕ್ಷಣದ ಆನಂದ ಇಲ್ಲ, ಒಂದ್ ಮಕ್ಕಳು ಹೊರಗಡೆ ಹೋಗಿ ಆಟ ಆಡೋ ಆನಂದ ಇಲ್ಲ. ಅವರಿಗೆ ಜೀವನ ಈ ಪ್ರಪಂಚ ಅನ್ನೋದು ಏನಾಗಿದೆ, ಒಂದು ಜೈಲು, ಒಂದು ಸೆರೆಮನೆ, ಒಂದು ಆಸ್ಪತ್ರೆ ಆಗೋಗಿದೆ. ಪ್ರಪಂಚನೇ ಒಂದು ಆಸ್ಪತ್ರೆ, ಪ್ರಪಂಚನೇ ಸ್ಮಶಾನ ಆಗೋಗಿದೆ. ಇಂಥ ಸ್ಮಶಾನದ ಸುಖ, ಪ್ರಪಂಚದ ಇಂಥ ಜೈಲಿನ ಸುಖಕ್ಕೋಸ್ಕರ ಮಕ್ಕಳು ಹುಟ್ಟಿಸ್ಬೇಕಾ? ಅದರಿಂದ ಈ ಪ್ರಪಂಚ ಈಗಿನ ಸಮಯ ಅಂತೂ ಬಹಳನೇ ಚೇಂಜ್ ಆಗೋಗ್ತಾ ಇದೆ. ಅದರಿಂದ ಈ ಜಗತ್ತಿನಲ್ಲಿ ನೀವು ಸುಮ್ನೆ ಯಾಕೆ ಸಂಬಂಧಗಳನ್ನ ಬೆಳೆಸ್ಕೊಂಡು ಸಿಕ್ಕಾಕೊಳ್ತೀರಾ ಅಂತ ಕೇಳ್ತಾರೆ ಬಾಬು. ಇವತ್ತು ಅವರಿಗೆ ಮತ್ತೆ ಡೌನ್ ಫಾಲ್, ಪತನದ ಸಮಯ ಈಗ ನಡೀತಾ ಇರೋದ್ರಿಂದ ಅಂತ ಒಂದು ಈ ಜಗತ್ನಲ್ಲಿ ಅವರು ಉದಾತ್ತವಾದ ಇಚ್ಛೆಗಳನ್ನ ಇಟ್ಕೊಂಡು ಬೆಳೆಯುವಂತಹ ಸಮಯನೂ ಇದಲ್ಲ. ಹಿಂದೆ ಅಂತೂ ಮಕ್ಕಳ ಜನ್ಮ ಕೊಟ್ರೆ ಗಾಂಧೀಜಿ ಅಂತವ್ರು, ಶಿವಾಜಿ ಅಂತವ್ರು, ವಿವೇಕಾನಂದ ಅಂತವ್ರು ದೊಡ್ಡವರಾಗಿ ಬೆಳೆತಿದ್ರು. ಈ ಕಾಲದಲ್ಲಿ ಹೇಗಿದೆ? तो इन फालतू के झंझटों से तुम दुखी हुए हो, उन झंझटों से तुम कैसे छूटो वही तो तुम्हें बतलाता हूँ. ಈಗ ನಾನು ನೀವೇನ್ ಸಿಕ್ಕಾಕೊಂಡಿದ್ರಲ್ಲ ಅದರಿಂದ ಬಿಡಿಸೋದನ್ನ ಹೇಳ್ಕೊಡ್ತೀನಿ. फिर भी बैठ करके अनेक अनेक बहाने लगाना ये कहाँ की ರೀತಿ. ನಾನು ಇಷ್ಟು ನಿಮ್ಮ ಕಷ್ಟವನ್ನ ದೂರ ಮಾಡ್ಲಿಕ್ಕೆ ಹೇಳ್ಕೊಡ್ತಾ ಇದ್ರು, ಮತ್ತೆ ನೀವು ಇದಕ್ಕೆ ಅನೇಕ ಕುಂಟು ನೆಪಗಳನ್ನ ಹೇಳ್ಕೊಂಡ್ ಕೂತ್ರೆ ಇದು ಯಾವ ರೀತಿ ಸರಿ ಅಂತ ಬಾಬಾ. ಕೆಲವರಿಗೆಲ್ಲ ಈ ಕ್ಲಾಸ್ ಕೇಳಿ ಅಂದ್ರೆ, ಇಲ್ಲ ನನ್ ಮೊಬೈಲ್ ನಲ್ಲಿ ಮೆಮೊರಿ ಇಲ್ಲ, ನನ್ ಮೊಬೈಲ್ ನಲ್ಲಿ ಆಡಿಯೋ ಕೇಳಿಸೋದಿಲ್ಲ ಅಂತ ಅದು ಸಣ್ಣ ಪುಟ್ಟ ಕಾರಣಗಳನ್ನ, ಎಲ್ಲ ಕಾರಣಗಳಿರುತ್ತೆ. ನಮ್ ಜೀವನದಲ್ಲಿ ಅದನ್ನ ನಿವಾರಣೆ ಮಾಡ್ಕೊಂಡ್ರೆ ಏನಾಗೋದು? ನಾವ್ ಒಂದ್ ಸ್ವಲ್ಪ ಆದ್ರೂ ಸಮಯಕ್ಕೆ ತಕ್ಕಂಗೆ ಓಡ್ಬೇಕಲ್ವಾ? ಹಿಂದೆ ಇದೆಲ್ಲಾನು ನಾವು ಹೆಚ್ಚಾಗಿ ಯೂಸ್ ಮಾಡ್ತಾ ಇರ್ಲಿಲ್ಲ. ಈಗ ಕಾಲ ಹೇಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ, ಅದಕ್ಕೆ ನಮ್ಗೆ ಸಾಧ್ಯವಾದಷ್ಟು ಪೂರಕವಾಗಿ ಬಾಬಾವರ ಸಹಾಯವನ್ನ ನಾವು ಇಟ್ಕೋಬೇಕಲ್ವಾ? ಅದಕ್ಕೋಸ್ಕರ ಬಾಬಾ ಮಮ್ಮ ಅವ್ರು ತಿಳಿಸ್ತಾ ಇದಾರೆ, ಈ ಜಂಜಾಟಗಳಿಂದ ನಿಮ್ಮನ್ನ ಬಿಡಿಸ್ಕೊಳ್ಳೋದನ್ನ ನಾನು ತಿಳಿಸ್ತಾ ಇದ್ದೀನಿ. ಫಿರ್ ಬಿ ಬೈಟ್ ಕರ್ಕೆ ಅನೇಕ ಬಹಾನೆ ಲಗಾನ ಏ ಕಹಾ ಕಿ ರೀತಿ ಹೇ. ಇಲ್ಲ ನನ್ಗ ಆಗೋದಿಲ್ಲ ಯೋಗ ಮಾಡಕ್ಕೆ ಅಥವಾ ನನ್ಗೆ ವಾಣಿ ಕೇಳಕ್ಕೆ ಅಂದ್ರೆ ಇದನ್ನ ಯಾವ ಒಂದು ರೀತಿ ನೀತಿ ಸರಿನಾ ಇದು ಅಂತ ಕೇಳ್ತಾರೆ. फिर भी बाप कहते हैं कि देख लेना, अभी अगर मुझे सीधी अंगुली नहीं देते हो, हाथ नहीं देते हो, तो फिर ऐसे नाक पकड़ के ले चलूंगा. ತಂದೆ ಎಷ್ಟೇ ಆಗ್ಲಿ, ತಂದೆ ತಾನೆ ಮಕ್ಕಳನ್ನ ಮೊದ್ಲು ಪ್ರೀತಿಯಿಂದ ಒಲಿಸ್ಲಿಕ್ಕೆ ನೋಡ್ತಾರೆ. ನೀವು ನನ್ ಕೈ ಹಿಡ್ಕೊಳ್ಳಿ ಅಂತ ಬೆರಳು ಕೊಡ್ತಾರಲ್ಲ, ನೀವು ನನ್ ಬೆರಳನ್ನ ನನ್ ಕೈ ಹಿಡ್ಕೊಳ್ಳಿಲ್ಲ, ನನ್ನ ಕೈ ಹಿಡಿದು ನೀವು ನನ್ ಜೊತೆನಲ್ಲಿ ಸಾಗ್ಲಿಲ್ಲ ಅಂದ್ರೆ ನೋಡಿ ನಾಳೆ ನಾನ್ ನಿನ್ ಕಿವಿ ಮೂಗು ಹಿಡ್ಕೊಂಡಾದ್ರೆ ಹೇಳ್ಕೊಂಡು ಹೋಗ್ತೀನಿ. ಅಂದ್ರೆ ಹೆಂಗಿದ್ರು ನಾವು ಹೋಗೋದು ನಿಶ್ಚಿತ. ಅಂದ್ರೆ ನಾವು ಅನಿವಾರ್ಯವಾಗಿ ಅಯ್ಯೋ ಅಮ್ಮ ಅನ್ಕೊಂಡು ಚೀರಾಡ್ಕೊಂಡು ನರಳಾಡ್ಕೊಂಡು ಹಿಂಸೆ ಪಟ್ಕೊಂಡು ಹೋಗ್ಬೇಕಾಗತ್ತೆ ಬಾಬಾ ಜೊತೆ. ಪ್ರೀತಿ ಹೆಂಗಿದ್ರು ಹೋಗೋದೇನೆ. ಪ್ರೀತಿನಲ್ಲಿ ಭಗವಂತನ ಜೊತೆಗೆ ಹೋಗ್ಬಿಟ್ರೆ ಭಗವಂತನ ಆಶೀರ್ವಾದ ಮತ್ತೆ ಇಡೀ ಕಲ್ಪದಲ್ಲಿ ನಮ್ಗೆ ಭಾಗ್ಯ ಸಿಕ್ಬಿಡುತ್ತೆ. ನಾಕ್ ಪಕಡೆಂಗೆ ತೋ ಫಿರ್ ಕಮ್ ಕುಟೆಂಗಾ, ದಮ್ ಕುಟೆಂಗಾ, ಫಿರ್ ದುಃಖ ಹೋಂಗ, ಸಜಾಯ್ ಖಾಲಿ ಪಡೆಂಗಿ. ಮೂಗ್ ಹಿಡ್ದು ಹೇಳ್ಕೊಂಡು ಕಿವಿ ಹಿಡ್ದು ಹೇಳ್ಕೊಂಡು ಹೋಗೋದು ಗೊತ್ತು. ಮೂಗ್ ಹಿಡಿದ್ರೆ ಏನಾಗುತ್ತೆ? ಉಸಿರು ಒಂಥರ ಒದ್ದಾಡ್ದಂಗ ಆಗುತ್ತಲ್ಲ. ಹಾಗೆ ಈ ಪ್ರಪಂಚದಲ್ಲಿ ನೋಡ್ತೀವಲ್ಲ, ಗಾಳಿ ಇದೆ ಎಷ್ಟು ಒದ್ದಾಡ್ತಾ ಇದೆ. ಅದಕ್ಕೋಸ್ಕರ ಪ್ರಾಣಾಯಾಮ ಅಂತ ಹಿಂದಿಂದ ಎಲ್ಲಾ ಋಷಿ ಮುನಿಗಳು ಹೇಳ್ತಾ ಬಂದ್ರು. ಈಗ್ಲೂ ಸಹ ನಮ್ಗೆ ಅದ್ರ ಕಡೆ ಯಾಕೆ ನಮ್ಗೆ ಜ್ಞಾನ ಗೊತ್ತಾಗಿದೆ, ಇದು ಸುಖದ ದಾರಿ ಗೊತ್ತಾಗ್ಬಿಟ್ಟಿದೆ. ಪ್ರಾಣಾಯಾಮ ಮಾಡೋದು ಒಂದ್ ಕಷ್ಟ, ಸ್ವಲ್ಪ ಪರಿಶ್ರಮ ಇದೆಯಲ್ಲ, ಮನಸ್ಸು ಮಾಡ್ಬೇಕು. ಯೋಗದಲ್ಲಿ ಆದ್ರೆ ಹಾಡ್ ಹಾಕ್ಬಿಟ್ಟು ಹಿಂಗ್ ಕೂತ್ಬಿಟ್ರೆ ಮುಗಿದೋಯ್ತು. ಪ್ರಾಣಾಯಾಮ ಆದ್ರೆ ಅಲ್ಲೊಂದ್ ಸ್ವಲ್ಪ ಶ್ರಮ ಆಗುತ್ತಲ್ಲ, ನಾವು ಅದಕ್ಕೆ ಶ್ರಮಕ್ಕೆ ದೇವತೆ ಆಗೋರು. ನಮ್ಗೆ ಪರಿಶ್ರಮ ಮರ್ತೋಗ್ಬಿಟ್ಟಿದೆ. ಅದರಿಂದ ಈಗ ಕ್ರಮೇಣವಾಗಿ ನೋಡಿ ಎಷ್ಟು ತರ ಇನ್ನು ಮುಂದೆ ಏನೇನಾಗುತ್ತೋ ಅದರಿಂದ ನಮ್ಗೆ ಮೊದಲನೇ ನಮ್ಮ ರಕ್ಷಣೆ ಅಂದ್ರೆ ಈ ಪ್ರಾಣಾಯಾಮವನ್ನ ನಾವು ಪ್ರತಿ ದಿವಸ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ವಾಕಿಂಗು ಅದು ಇದು ಅದರಿಂದ ನಾವು ಸಹಜ ಉಸಿರಾಟ ಏನೋ ಮಾಡ್ತೀವಿ. ಆದ್ರೆ ಅದರ ಒಂದು ಟೆಕ್ನಿಕ್ ರೀತಿನಲ್ಲೇನೆ ನಾವು ದೀರ್ಘವಾಗಿ ಗಾಳಿ ತಗೊಳ್ಳೋದು ಅದೆಲ್ಲನು ನಮಗೆ ಈ ವರ್ತಮಾನ ಸಮಯದಲ್ಲಿ ಆರೋಗ್ಯಕ್ಕೆ ಬೇಕಾಗಿರುವಂತಹ ಒಂದು ಅಭ್ಯಾಸಗಳು. ಅದನ್ನ ನಾವು ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಉಸಿರಾಟಕ್ಕೆ ತೊಂದ್ರೆ ಆದ್ರೆ ಮನುಷ್ಯನ ಜೀವನ ಎಂತದ್ದು. इसलिए कहते हैं अभी हाथ में हाथ देकर सीधी चलने का टाइम आ गया है. अगर सीधी तरह से नहीं चलेंगे तो मेरे हाथ में तुम्हारा नाक भी तो आएगा, फिर दुख लेना, फिर देख लेना, फिर उस समय कुछ नहीं हो सकेगा. ಈಗ ನೀವು ನನ್ ಬೆರಳು ಇಟ್ಕೊಳ್ಳಿಲ್ಲ ಅಂದ್ರೆ ನಾನ್ ನಿಮ್ಮ ಮೂಗ್ ಹಿಡ್ಕೊಳ್ಬೇಕಾಗುತ್ತೆ. ಅಂದ್ರೆ ನಾ ಬಾಬಾ ಏನ್ ಇಟ್ಕೊಳ್ಳೋದಿಲ್ಲ, ಸಮಯನೇ ಆ ರೀತಿಯಾಗಿ ಬಂದ್ಬಿಡುತ್ತೆ.
ಆವಾಗ ನೀವು ಒದ್ದಾಡ್ಬೇಕಾಗುತ್ತಲ್ಲ, ಸಮಯನ ಮೂಗಿಳಿದ್ ಬಿಡುತ್ತೆ, ಏನೇನೋ ತೊಂದ್ರೆ ಬಂದ್ಬಿಡುತ್ತಲ್ಲ, ಧೈರ್ಯ ಇಲ್ಲ ಅಂದ್ರೂ ಒದ್ದಾಡಂಗ ಆಗ್ತಾ ಇರುತ್ತೆ. ಉಸ್ ಸಮಯ ಕುಚ್ ನಹಿ ಹೋ ಸಕೆಂಗ ಅಂದ್ರೆ ಬೆಂಕಿ ಹತ್ಕೊಂಡಾಗ ಬಾವಿ ತೊಡೋದಕ್ಕಾಗತ್ತಾ? ಬೆಂಕಿ ಹತ್ಕೊಂಡಿದ್ರೆ ಅವಾಗ ಬಾವಿ ತೊಡ ನೀರ್ ತೆಗಿಯಕ್ಕಾಗುತ್ತ? ಹಾಗೆ ಸಮಯ ಬಂದ್ಬಿಡ್ತು ಅಂದ್ರೆ ಏನು ಮಾಡಕ್ ಆಗಲ್ಲ. ಮೊದ್ಲೇ ಬಾಬನ್ ಕೈ ಹಿಡ್ಕೊಂಡಿದ್ರೆ ಆಗುತ್ತೆ ಅಲ್ವಾ? ನೋಡಿ, ರಿಸರ್ವೇಶನ್ ಮಧುಬನಕ್ ಹೋಗ್ಬೇಕಂದ್ರೆ 3 ತಿಂಗಳು 4 ತಿಂಗಳು ಮುಂಚೆ ಮಾಡಿಸ್ತೀವಿ. ನಾಳೆ ಹೋಗ್ಬೇಕು ಅಂದಾಗ ಇವತ್ತು ನಾನು ಯೋಚನೆ ಮಾಡೋ ರಿಸರ್ವೇಶನ್ಗೆ ಆಗ ಏನು ಮಾಡಕ್ ಆಗಲ್ವಲ್ಲ. तो इसलिए बाप कहते बच्चे, अभी तुम मेरे हो करके मेरे पास आकर के मेरी बात को सुन करके अगर फिर भी कुछ नहीं किया तो उसके लिए बहुत कड़ी सजा है. ಅದರಿಂದ ನನ್ನ ಜೊತೆಲಿರಿ, ಭಗವಂತನ ಮಾತುಗಳನ್ನೇ ಕೇಳಿ, ಭಗವಂತನ ನೆನಪಿನಲ್ಲಿರಿ, ಭಗವಂತನ ಶ್ರೀಮತದ ಕೈ ಹಿಡ್ಕೊಳ್ಳಿ, ಮತ್ತು ಭಗವಂತನ ಪರಿವಾರದ ಸಂಘಟನೆ ಅದನ್ನ ಬಿಡಬೇಡಿ. ವೈಯಕ್ತಿಕವಾಗಿ ಒಂದು 99 ಮಾಡಿ, ಆದ್ರೆ ಇನ್ನೊಂದು ಇರುತ್ತಲ್ಲ ದೈವಿಕ ಪರಿವಾರದ ಸಂಘಟನೆ. ಆ ಸಂಘಟನೆನಂತೂ ನಾವ್ ಹಿಂಗ್ ಸೇರಕ ದಿನಗಳು ಇನ್ನು ದೂರ ಇದೆ. ಅಟ್ಲೀಸ್ಟ್ ರೆಗ್ಯುಲರ್ ಒಂದ್ಸಲ ಒಂದು ಪರಿವಾರದ ಸಂಘಟನೆಯಲ್ಲಿ ಬಂದಾಗ್ಲೂ ಅದು ಒಂದು ನಮ್ಗೆ ಬಹಳ ಪ್ಲಸ್ ಪಾಯಿಂಟ್ ಸಿಗುತ್ತೆ. ಮೇರಿ ಬಾತೋಂ ಕೋ ಸುನ್ ಕರ್ಕೆ ಅಗರ್ ಫಿರ್ ಭಿ ಕುಚ್ ನಹಿ ಕಿಯಾ, ನನ್ ಮಾತ್ ಕೇಳಿನೂ ನೀವು ಬೇಕಾಬಿಟ್ಟಿ ಮಾಡಿದ್ರೆ ಅದಕ್ಕೆ ಕಠೋರ ಶಿಕ್ಷೆಗಳು ಕಾದಿದೆ. इसलिए जिन विचारों को पता नहीं उसको तो बात अलग है, बाकी जिन्हों को पता है जो बैठ करके सुन के फिर इन्हीं बातों में सफलता की है, गफलत की है, तो उनकी तो ಖೈರ್ ನಹಿ. ಯಾರು ಈಗ ಕೆಲವ್ರು ಗೊತ್ತಿದ್ದವ್ರಿಗೆ ಗೊತ್ತಿಲ್ಲ, ಲೌಕಿಕದವರಿಗೆ. ಆದ್ರೆ ಯಾರಿಗೆಲ್ಲ ಗೊತ್ತಿದ್ರೂ ಸಹ ಅವರು ಏನ್ ಮಾಡ್ತಾರೆ, ಆ ಮಾತನ್ನ ಅಲಕ್ಷ್ಯ ಮಾಡ್ತಾರೆ, ಮತ್ತೆ ಅವ್ರು ತಪ್ಪು ಮಾಡ್ತಾರೋ ಅಂತವ್ರ ಬಗ್ಗೆ ಅಂತೂ ಕೇಳಲೇಬೇಡಿ. ಅದರಿಂದ ನಮ್ಗೆಲ್ಲ ಗೊತ್ತಿದ್ದು ಸಹ ನಾವೇನ್ ಮಾಡ್ತೀವಿ, ಒಂದ್ ಮಾಡ್ತಾ ಇರ್ತೀವಲ್ಲ, ಒಂದ್ ಮಾಡಿದಾಗ ನಮ್ಗೊಂದ್ ಕಾನ್ಫಿಡೆನ್ಸ್ ಬರುತ್ತೆ, ಓ ನಾನು ಸರಿ ಇದ್ದೀನಿ, ನಾನು ಸರಿಯಾಗಿದ್ದೀನಿ ಅಂತ. ಅಂದ್ರೆ ಮಾಡಿದ್ರೆ ಒಂದ್ರಲ್ಲಿ ಸರಿ ಇದ್ರೆ ಇನ್ನೂ 10ರಲ್ಲಿ ಸರಿ ಇರೋದಿಲ್ಲ. ಅದನ್ನು ನಾವು ಗಮನ ಕೊಟ್ಕೊಂಡು ನಮ್ಮನ್ನ ನಾವು ಸರಿ ಮಾಡ್ಕೋಬೇಕು. ಜೈಸೆ 10 ಗುಣ ಫಾಯ್ದಾ ಅವ್ರ ವೈಸೆ 10 ಗುಣ ನುಕ್ಸಾನ್ ಹೋಗ. ನಮ್ಗೆ 10 ಮಾರ್ಕ್ಸ್ ಪ್ಲಸ್ ಸಿಕ್ಕಿದ್ರೆ 10 ಮೈನಸ್ ಸಿಕ್ಕಿದ್ರೆ ಏನಾಯ್ತಲ್ಲೇ, 0ಗೆ ಬಂದ್ಬಿಡ್ತೀವಿ. ಅದ್ರಿಂದ ನಾವು ಬಹಳನೇ ಎಚ್ಚರ ಕೊಟ್ಟು ಗಮನ ಕೊಡ್ಬೇಕು. ಬಾಬರ್ ಏನ್ ಹೇಳ್ತಾರೆ ಅಂತ, ತಬ್ ಕಹತೆ ಹೇ ಅಪ್ನೆ ನುಕ್ಸಾನ್ ಕೋ ಘಾಟೆ ಕೋ ಅಚ್ಚಿ ತರಸೆ ಸಮಜೋ. ಅದರಿಂದ ನಾವು ಮಾಡುವಂತ ಒಳ್ಳೇದು ಕೆಟ್ಟದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ. ನಾವೇನ್ ಮಾಡ್ತೀವಿ, ನಾವ್ ಮಾಡೋದು ಒಳ್ಳೇದನ್ನೆಲ್ಲ ನೋಡ್ಕೊಂಡ್ಬಿಡ್ತೀವಿ, ಓ ಸರಿ ಇದ್ದೀನಿ ಅಂತ ಖುಷಿ ಆಗ್ಬಿಟ್ಟು ನಾವು ಮೈನಸ್ ನಮ್ದು ನೋಡ್ಕೊಳ್ಳೋದೇನೇ ಇಲ್ಲ. ಅದರಿಂದ ನಮ್ಮ ಜಮಾ ಖರ್ಚು ಎರಡನ್ನೂ ನೋಡ್ಕೊಳ್ಳಿ. ಏನ್ ಒಳ್ಳೇದ್ ಮಾಡಿದ್ರು ನೋಡ್ಕೊಳ್ಳಿ, ಅದನ್ನ ಯಾವ ಭಾವನೆಯಿಂದ ಮಾಡಿದೆ, ಯಾರಿಗೆ ನನ್ನಿಂದ ಏನಾಯ್ತು, ಇದೆ ಅಂದ್ರೆ ಅಲ್ಲೆಲ್ಲ ಮೈನಸ್ ಅಲ್ಲ, ಖರ್ಚಲ್ವಾ ಅದು. ಆಮೇಲೆ ಆ ಖರ್ಚು ನೋಡಿ, ನಿಮ್ದು ಜಮಾ 10 ರೂಪಾಯಿ ಆಗಿದೆ, ಖರ್ಚು 20 ರೂಪಾಯಿ ಆಗೋಯ್ತು ಅಂದಾಗ ಏನಾಯ್ತು, ಲಾಸ್ ಅಲ್ಲಿ ಇದ್ದೀವಿ. ಅದೇ ನಾವೇನ್ ಮಾಡ್ತೀವಿ, ಖರ್ಚು ನೋಡೋದೇನೇ ಇಲ್ಲ, ಜಮಾ ನೋಡ್ಬಿಡ್ತೀವಿ, ನಾವು ಒಳ್ಳೇದ್ ಮಾಡ್ದೆ ಅಂತ ಅನ್ಕೊಂಡ್ಬಿಡ್ತೀವಿ. ಎರಡನ್ನೂ ನೋಡ್ಕೋಬೇಕು. ನೋಡಿ, ಇವತ್ತೆಲ್ಲ ಕ್ಲಾಸ್ ಬಂದಿದ್ದೀರಿ, ಇಷ್ಟು ಜನ ನೀವು ದಿನಕ್ಕೆ ಪ್ರತಿದಿನ ಬೆಳಗ್ಗೆ ಟೆಲಿಗ್ರಾಮ್ ಆಪ್ ಅಲ್ಲಿ ಜಾಯಿನ್ ಆಗಿ, ಯಾಕೆ ಅಂತಂದ್ರೆ ಇದು ಎಲ್ಲರ ಮನೋಬಲ ಹೆಚ್ಚಿಸುತ್ತೆ. ಅಂದ್ರೆ ನನ್ಗೇನು ಜನಸಂಖ್ಯೆ ಹೆಚ್ಚಿಸ್ಬೇಕು ಅನ್ನೋದು ಉದ್ದೇಶ ಅಲ್ಲ. ಅಲ್ಲಿ ಬೇರೆ ಬೇರೆ ಊರವರು ಕೆಲವರು ಜಾಯಿನ್ ಆಗಿರ್ತಾರೆ, ಅದು ಜನ ನಮ್ಗೆ 600-700 ಸಬ್ಸ್ಕ್ರಿಪ್ಷನ್ ಆಗಿರ್ತಾರೆ, ಅದೆಲ್ಲ ನಮ್ ಮುಖ್ಯ ಅಲ್ಲ. ನಾವು ನಮ್ಮ ಪರಿವಾರದವರು ಒಬ್ರಿಗೊಬ್ರು ಜವಾಬ್ದಾರಿಯಿಂದ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ, ನಮ್ಮ ಸೇವಾ ಕೇಂದ್ರದ ಪರಿವಾರದವರು ಒಂದು ಬಾಬರವರ ಸಂಘಟನೆ ಪರಿವಾರದಲ್ಲಿ ಮುನ್ನಡೆಯೋದು ಅದು ಮುಖ್ಯ. ಅದಕ್ಕೋಸ್ಕರ ಓಪನ್ ಮಾಡಿರೋದು. ಬಾಕಿ ಇದೇನೇನೋ ಅದು ಇದು ಎಲ್ಲ ಮಾಡ್ತಿದ್ದೀವಿ, ಅದು ಎಲ್ಲ ಉದ್ದೇಶ ಅಲ್ಲ. ಸುಮ್ನೆ ಹಾಗೆ ಕೆಲವೊಂದು ಸೇವೆ ಸಂದೇಶ ಅಂತ ಅದೇನೋ ಭಾವ ನಡೀತಿರುತ್ತೆ. ಈ ಟೆಲಿಗ್ರಾಮ್ ಆಪ್ ತೆಗೆದಿರೋ ಮೂಲ ಉದ್ದೇಶ ರೆಗ್ಯುಲರ್ ವಾಣಿ ಕ್ಲಾಸ್. ನೀವು ಇಲ್ಲಿ ಹಿಂಗೆ ಜವಾಬ್ದಾರಿಯಿಂದ ಬರ್ತೀರಾ, ಅದ್ರಲ್ಲೂ ವಾಣಿ ಕ್ಲಾಸ್, ಆ ಜವಾಬ್ದಾರಿ ನಮ್ದು ಇದೆ, ನಿಮ್ಗಳದ್ದು ಇರುತ್ತೆ, ಮತ್ತು ಸಂಘಟನೆ. ಅದಕ್ಕೋಸ್ಕರ ಟೆಲಿಗ್ರಾಮ್ ಆಪ್ ಅಲ್ಲಿ ಕ್ಲಾಸ್ ಶುರು ಮಾಡ್ರು. ಆಮೇಲೆ ಅದು ಹೋಗುತ್ತಲ್ಲ, ಹೆಂಗೋ ಎಲ್ಲೆಲ್ಲ ಹೋಗ್ತಿರ್ತದೆ. ಅದ್ರ ಕ್ಲಾಸಿನ ಜೊತೆ ಸಂಜೆ ಆ ಕಡೆ ಈ ಕಡೆ ಕೆಲವೊಂದು ವೈವಿಧ್ಯತೆಗಳು ಎಲ್ಲರಿಗೂ, ಕೆಲವರು ಹೊಸಬ್ರು ಕೇಳ್ತಾರೆ, ಹಾಗೆ ಹೀಗೆ ಅಂತ ಸ್ವಲ್ಪ ಹೆಚ್ಚುವರಿ ಆಗಿದೆ ಅಷ್ಟೇ. ಹೀಗೆ ನಾವು ಏನ್ ಮಾಡ್ಕೋಬೇಕು, ನಮ್ಮನ್ನ ಬಾಬನ ಜೊತೆನಲ್ಲಿ ಬದ್ಧರನ್ನಾಗಿ ಮಾಡ್ಕೋಬೇಕು. ನುಕ್ಸಾನ್ ಕೋ ಘಾಟೆ ಕೋ ಅಚ್ಚಿ ತರಹ ಸಮಜೋ. ಹೀಗೆ ನಮ್ಮ ಕರ್ಮಗಳ ಲಾಭ ನಷ್ಟಗಳನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ತೂಕ ಹಾಕಿ ನೋಡ್ಬೇಕು, ನಮ್ ಸರಿ ತೂಗಿಸಿ ನೋಡ್ತಾ ಇರ್ಬೇಕು, ನಾವೇನ್ ಮಾಡ್ತಿದ್ದೀವಿ, ಯಾವ ಭಾವನೆಯಿಂದ ಮಾಡ್ತಿದ್ದೀವಿ, ಏನೋ ಅದಕ್ಕೆ ಎಷ್ಟು ಸಿಗ್ಬಹುದು. ನಾವು ಮಾಡಿದ್ರೆ ಒಳ್ಳೇದಕ್ಕೆ ನಾವೇ ಹೀಗೆ ಹೋಗ್ಬಿಟ್ರೆ ಮತ್ತೆ 0ಗೆ ಬಂದ್ಬಿಡ್ತೀವಿ. ಅದು ಎಲ್ಲ ಭಗವಂತಂದು ಅಂದ್ರಾಗ ಮತ್ತೆ ನಮಗ್ ಮಾರ್ಕ್ಸ್ ಸಿಗುತ್ತೆ.
तो अच्छी तरह से कुछ तो अपनी बुद्धि खोलो। अभी बाप से बुद्धियोग लगाएंगे तो ताकत मिलेंगे। तो इन सभी बातों को समझो, भूलो मत। बाबन ಜೊತೆಗೆ ಬುದ್ಧಿಯೋಗ ಇಟ್ಕೊಂಡ್ರೆ ಮಾತ್ರ ನಮಗೆ ताकत ಸಿಗುತ್ತೆ। ಅದರಿಂದ ಈ ಯಾವ ಮಾತುಗಳನ್ನು ಮರಿಬೇಡಿ। अभी ये जो समय चल रहा है इसे पहचानो, जरा आंख खोलो, बुद्धि खोलो और समय का पूरा फायदा लो। अपनी पूरी तकदीर जगाओ। ಈ ಟೈಮ್ ಫುಲ್ ನಮಗೋಸ್ಕರ, ನಮ್ ಕಣ್ ತೆರಿಬೇಕು, ಅಂತರಂಗದ ಕಣ್ ತೆರೆದು ಪ್ರಯೋಜನ ಪಡ್ಕೊಳ್ಳಿ, ಅದೃಷ್ಟ ಬೆಳಗಿಸ್ಕೊಳ್ಳಿ। कहते भी है जैसा संग वैसा रंग होता है, इसलिए इसमें अभी ये धारणा पूरी नहीं होगी तो माया का संग का रंग लग जाएगा। तब तो कहते हैं हियर नो इविल, सी नो इविल, टॉक नो इविल। कोई ऐसे इविल्स है जो यहाँ भी कईयों को छोड़ते नहीं, फिर एक दो के संग दोष में आ जाते हैं। अनेक आत्म बाबा ಏನ್ ಹೇಳ್ತಾರೆ, ಕೆಟ್ಟದನ್ನ ಕೇಳಬೇಡಿ, ನೋಡ್ಬೇಡಿ, ಮಾತಾಡಬೇಡಿ। ಕೆಲವೊಂದು ಅಶುದ್ಧ ಶಕ್ತಿಗಳಿರ್ತದೆ, ಅನೇಕರಿಗೆ ಅದು ತೊಂದರೆ ಕೊಡ್ತಾ ಇರುತ್ತೆ। ಮತ್ತೆ ಸಂಘ ದೋಷದಲ್ಲೂ ಒಬ್ರಿಗೊಬ್ರು ಬರ್ತಾ ಇರ್ತೀರಿ। तो कहते हैं ऐसे संग दोष से बचे रहो। ऐसे मत समझो कि संग दोष बाहर है, यहाँ नहीं है। नहीं, यहाँ तो वो घूमते रहते हैं, क्योंकि उनका राज्य है ना। इसलिए बाप कहते अच्छी तरह से कवच पहनकर रहो। ಈಗ ಸಂಘ ದೋಷದಲ್ಲಿ ಬರಬೇಡಿ ಅಂದ್ರೆ, ಯೋಗ ಜನರು, ಕಲಿಯುಗ ಜನರೆಲ್ಲ ಕೆಟ್ಟವರು, ಅವ್ರ ಸಂಘದಲ್ಲಿ ಬರಬಾರ್ದು, ನಾವೆಲ್ಲ ಒಳ್ಳೆಯವರು, ಬಿಳಿ ಬಟ್ಟೆ ಹಾಕೊಂಡು ಬಾಬನ ವಾಣಿ ಕೇಳ್ತೀವಿ, ನಾವು ಕರೆಕ್ಟ್ ಇದ್ದೀವಿ ಅನ್ಕೊಂಡ್ರೆ ಅದು ಒಳ್ಳೆದೇನೆ। ಆದ್ರೆ ಆ ಸಂಘ ದೋಷ ಅಂದ್ರೆ ಏನು? ನಮ್ಮ ಹಳೆಯ ಸಂಸ್ಕಾರ ಸ್ವಭಾವಗಳು ನಮಗೆ ದೋಷ ಮಾಡ್ಬಿಡಬಹುದು, ಅಥವಾ ಪರಿವಾರದಲ್ಲೂ ಯಾರ್ದಾದ್ರೂ ಸಂಸ್ಕಾರಗಳು ನಮಗೆ ಘರ್ಷಣೆ ಆದಾಗ ದೋಷ ಆಗ್ಬಿಡುದು। ಇದು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳಾಗಿದೆ। ಆಮೇಲೆ ಈ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಆತ್ಮಗಳು, ಇವಿಲ್ ಸೋಲ್ಸ್, ಅವುಗಳ ಸಂಘ ದೋಷದ ಪ್ರಭಾವನು ನಮ್ಮ ಮೇಲೆ ಆಗ್ಲಿಕ್ಕೆ ಸಾಧ್ಯತೆ ಇದೆ। ಆದ್ರೆ ಯಾವುದೆಲ್ಲ ನಮ್ಮೊಳಗೆ ಎಫೆಕ್ಟ್ ಆಗುತ್ತಲ್ಲ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ। ಯಾಕೆಂದ್ರೆ ಇದು ನಡೀತಾ ಇರೋದು ಕಲಿಯುಗ ಪ್ರಪಂಚ। ಕಲಿಯುಗ ಪ್ರಪಂಚ ಅನ್ನೋದ್ರಿಂದ ಕಾಣೋರು, ಕಾಣದೇ ಇದ್ದವರು, ನಮ್ಮವರು, ಬೇರೆಯವರು ಎಲ್ಲೆಲ್ಲಿಂದನೂ ನಮ್ಗೆ ಘರ್ಷಣೆ ತೊಂದರೆ ಆಗ್ಬಹುದು। ನಿಮ್ಮ ರಕ್ಷಾ ಕವಚವನ್ನ ನೀವು ತೊಟ್ಕೊಳ್ಳಿ ಸರಿಯಾಗಿ। ಅಂದ್ರೆ ಬಾಬಾನೇ ನಮ್ಮ ರಕ್ಷಾ ಕವಚ, ಅವರನ್ನೇ ಧರಿಸ್ಕೊಳ್ಳಿ। ಕವಚ ಹೋಗಾ तो उसकी गोली लगेगी नहीं। योग का ही कवच है, ज्ञान का तलवार है। ಯೋಗ ಎಂಬ ಕವಚ, ಜ್ಞಾನ ಎಂಬ ಖಡ್ಗ, ಇದೆರಡು ಇಟ್ಕೊಳ್ಳಿ। इन सभी अस्त्र शस्त्रों को अपने पास अच्छी तरह से संभाल करके रखो। कहते हैं जो करता हूँ वो पाता हूँ। ನಾನ್ ಬಿತ್ತಿದ್ದನ್ನ ಬೆಳೆದ್ಕೋ ಅಂತಾರಲ್ಲ, ನಾವೇನ್ ಮಾಡ್ತೀವೋ ಅದೇ ನಮಗೆ ವಾಪಸ್ ಬರುತ್ತಲ್ವಾ। तो ये तो भविष्य प्रारब्ध बनाने की बातें है, ये तो प्रारब्ध नहीं भोगनी है ना। यहाँ तो कोई गुरु बन करके नहीं बैठना है, इसमें कोई मिसअंडरस्टैंडिंग ना करे, इसलिए ये सब समझाया जाता है। ಈಗ ನಾವು ಇಲ್ಲಿ ಮಾಡ್ಬೇಕು, ಈಗ ಬಿತ್ತೋ ಕಾಲ, ಮಳೆಗಾಲ ಬಂದ ತಕ್ಷಣ ಏನ್ ಮಾಡ್ತಾರೆ, ಬಿತ್ತನೆ ಕೆಲಸ ಮಾಡ್ತಾರಲ್ಲ, ಅವಾಗ ನಾನೊಬ್ಬ ದೊಡ್ಡ ರೈತ ಅನ್ಬಿಟ್ಟು ಅವನು ತಾನು ಕುತ್ಕೊಂಡ್ಬಿಟ್ರಾಗುತ್ತಾ? ಹಾಗೆ ಈ ಸಂಗಮ ಯುಗ ಅಂದ್ರೆ ಇಲ್ಲಿ ದುಡಿಯೋ ಕಾಲ, ಒಳ್ಳೆ ಕರ್ಮಗಳ ಬಿತ್ತನೆ ನಾವು ಮಾಡ್ಬೇಕು, ಪ್ರಾರಬ್ಧ ಅನುಭವಿಸಿ ಕೂತ್ಕೊಂಡು ತಿನ್ನೋದು ಸ್ವರ್ಗದಲ್ಲಿ। ಈಗ್ಲೇ ನಾವು ಒಂದು ದೊಡ್ಡ ಗುರು ಆಗಿ ನಾನೊಂದು ನಾನೇ ಹೆಚ್ಚು ಅನ್ಕೊಂಡು ಈಗ್ಲೇ ಕುತ್ಕೊಂಡ್ಬಿಟ್ರೆ ದುಡಿಯೋ ಹೊತ್ನಲ್ಲಿ ಕೂತ್ರೆ ಹೆಂಗೆ? ತಪ್ಪಂತ ಮಾಡ್ಕೋಬೇಡಿ, ಅದಕ್ಕೆ ಎಲ್ಲ ಹೇಳ್ತಾ ಇದ್ದಾರೆ ಬಾಬು ಅವರು। तो ये सब बातें ध्यान में रख करके अपने को सेफ रखना है। ಇದನ್ನೆಲ್ಲ ಗಮನ ಇಟ್ಕೊಂಡು ನಮ್ಮನ್ನ ಸುರಕ್ಷಿತವಾಗಿರ್ಬೇಕು। ಬಾಬಾ ಇರ್ಲಿ, ಮಮ್ಮ ಇರ್ಲಿ, ದಾದಿ ಇರ್ಲಿ, ಎಲ್ರು ಸಹ ಏನಾಗಿದ್ದಾರೆ, ಸ್ಟೂಡೆಂಟ್ ಆಗಿದ್ದಾರೆ, ಕಲಿತಾ ಇದ್ದಾರೆ, ಎಲ್ಲ ಗೊತ್ತಾಗ್ಬಿಟ್ಟಿದೆ ಅಂದ್ಬಿಟ್ಟು ಸುಮ್ಮನಾಗಿಲ್ಲ ತಾನೆ। तो यहाँ कोई खर्च आदि की बात नहीं होनी चाहिए। अभी ये सब खर्च दूसरों के कल्याणार्थ यूज करना है। एक एक पाई भी सभी इसी कार्य में लगाना है। ಈಗ ಇಲ್ಲೇನು ಖರ್ಚು ವೆಚ್ಚಗಳು ಅನ್ನೋ ಪ್ರಶ್ನೆ ಇಲ್ಲ, ಏನಾದ್ರೂ ವ್ಯವಸ್ಥೆ ಮಾಡ್ಕೊಳ್ತೀವಲ್ಲ ಅದಕ್ಕೋಸ್ಕರ ಇದೆಲ್ಲ ಇರುತ್ತೆ ಖರ್ಚು। ನಮ್ಮ ಒಂದೊಂದು ಪೈಸೆನೂ ಸಹ ವ್ಯರ್ಥ ಆಗ್ಬಾರ್ದು, ಸಫಲಗೊಳಿಸ್ಲಿಕ್ಕೆ ಭಗವಂತನ ಕಾರ್ಯದಲ್ಲಿ ತೊಡಗಿಸ್ಬೇಕು। ತಾವೆಲ್ಲರೂ ಸಹ ಪುರುಷಾರ್ಥ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ, ಏಕೆಂದ್ರೆ ಮುಂದೆ ಬರ್ತಾ ಬರ್ತಾ ಹೀಗೆ ಕಾಲ ಚೇಂಜ್ ಆಗ್ತಾ ಇರುತ್ತೆ।